ನಾವು ಯಾವಾಗ ಯೇಸು ಸ್ವಾಮಿಯನ್ನು ನಾವು ಅಂಗೀಕಾರ ಮಾಡುತ್ತೇವೋ ಆವಾಗ ದೇವರು ಕೊಡುವಂತಹ ಒಂದು ಆತ್ಮ ಏನಂದರೆ ಪವಿತ್ರ ಆತ್ಮವಾಗಿರುತ್ತದೆ. ಸೊ ಆತನು ನಮಗೆ ಏನಕ್ಕಾಗಿ ಯೇಸು ಸ್ವಾಮಿ ಯಾವಾಗ ಮರಣ ಹೊಂದಿ ಜಯಿಸಿ ಆತನು 40 ದಿನ ಇಲ್ಲಿದ್ದು ಆತನು ತಿರ್ಗಾ ಮೇಲಕ್ಕೆ ಪರಲೋಕಕ್ಕೆ ಹೋಗೋ ಸಮಯದಲ್ಲಿ ಆತನು ಏನಂತಾರೆ, ನೀವು ಏನಕ್ಕೆ ಮೇಲೆ ನನ್ನ ನೋಡ್ತಾ ಇದ್ದೀರಾ, ನಾನು ಹೇಗೆ ಮೇಲೆ ಹೋದ್ನೋ ಹಾಗೇ ಸಹ ನಾನು ನಿಮ್ಮೆಲ್ಲರನ್ನೂ ಸಹ ನಾನು ಹಾಗೆ ನನ್ನ ಜೊತೆಯೂ ಸಹ ನಾನು ತಿರ್ಗಾ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿರ್ಬೇಕಾದ್ರೆ ಆತನು ಏನು ಮಾಡ್ತಾನೆ ಅಂದರೆ, ನಿಮ್ಮ ಹೃದಯದಲ್ಲಿ ಬಂದು ವಾಸಿಸಿ ಆತನು ನಿಮಗೆ ಬೇಕಾಗಿರುವಂಥ ಆಲೋಚನೆ ಆಗಿರ್ಬೋದು, ನಿಮಗೆ ಎಲ್ಲೇ ಹೋಗಬೇಕಾದ್ರೂ ಬರಬೇಕಾದ್ರೂ ನಿಮಗೆ ಎಷ್ಟೇ ಚಿಂತೆ ಆಗಿರ್ಬೋದು, ಆತನು ನಿಮಗೆ ಸಹಾಯ ಮಾಡುವಂತಹ ಕರ್ತನಾಗಿರ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿ ಆವಾಗ ಏನು ಮಾಡ್ತಾರೆ, ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವುದನ್ನು ನಾವು ನೋಡ್ಬೋದು. ಆ ಸಮಯದಲ್ಲಿ ಎಲ್ಲರೂ ಏನು ಮಾಡ್ತಾರೆ, ವಿಶ್ವಾಸಿಗಳೆಲ್ಲ ಒಂದು ಮಾಡಿ ಮೇಲೆ ಹೋಗಿ ಅವರು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಪವಿತ್ರ ಆತ್ಮನು ಅವರ ಜೀವಿತದಲ್ಲಿ ಬರುವಂಥವನಾಗಿರುತ್ತಾರೆ. ಆ ಸಮಯದಲ್ಲಿ ನಾವು ನೋಡ್ಬೋದು, ಆತನು ಬಂದ ಕೂಡಲೇ ಆತನು ನಮಗೆ ಕೊಡುವಂತಹ ಫಲಗಳು ನಾವು ನೋಡ್ಬೋದು. ಸೊ ನಮ್ಮ ವಾಕ್ಯ ಹೇಳಿದ ಪ್ರಕಾರ ನಮಗೆ ಏನೇನು ಫಲ ಬರುತ್ತದೆ, ಆತ್ಮನು ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ಎಂತೆಂಥ ಫಲ ಬರುತ್ತದೆ. ಮೊದಲನೇದಾಗಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ. ಸೊ ನಾವು ಯಾವಾಗ ಯೇಸು ಸ್ವಾಮಿಯನ್ನು ನಾವು ಅಂಗೀಕಾರ ಮಾಡ್ತೇವೋ ಇಂಥ ಫಲಗಳನ್ನ ನಾವು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಮತ್ತು ಅದು ನಮ್ಮ ಜೀವಿತವನ್ನು ಮಾರ್ಪಡಿಸುತ್ತೆ. ನಾವು ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ನಾವು ಮೇಲೆ ನೋಡ್ತಿರ್ಬೇಕಾದ್ರೆ ಶರೀರ ಮತ್ತು ದೇವರ ಆತ್ಮ ಏನಾಗ್ತಿದೆ, ಪ್ರತಿದಿನ ಹೋರಾಡುತ್ತಾ ಇರ್ತದೆ. ನಾವು ಎಷ್ಟೊಂದು ಸರಿ ಯೇಸು ಸ್ವಾಮಿನ ನಂಬಿದ್ರೆ ನಾವು ಏನು ಯೋಚನೆ ಮಾಡ್ತೀರಿ, ಯೇಸು ಸ್ವಾಮಿ ನಂಬಿದ್ರೆ ನನಗೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ನನಗೇನು ಕಷ್ಟ ಬರೋದಿಲ್ಲ, ನಾನು ಸಂತೋಷವಾಗಿ ಜೀವಿಸ್ತೇನೆ ಅಂತ ಅಂತಿರಲ್ಲ. ಅದು ಒಂದೊಂದು ಸತಿ ತಪ್ಪಾಗಿರುತ್ತದೆ. ಯಾಕಂದರೆ ನಾವು ಯೇಸು ಸ್ವಾಮಿನ ಯಾವಾಗ ಅಂಗೀಕಾರ ಮಾಡ್ತೇವೋ, ನಾವು ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಇದ್ರೂ ಸಹ ನಾವೇನು ಮಾಡ್ತಿದ್ದೇವೆ, ನಾವು ಈ ಲೋಕದಲ್ಲಿ ನಾವು ವಾಸ ಮಾಡುತ್ತಿದ್ದೇವೆ. ನಾವು ಈ ಲೋಕದಲ್ಲಿ ವಾಸ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ನಮಗೂ ಸಹ ಎಷ್ಟೊಂದು ಕಷ್ಟ ಬರುತ್ತೆ. ನಮಗೆ ದೇಹದಲ್ಲಿರುವಂಥ ಆಸೆಗಳು ಸಹ ಏನು ಮಾಡುತ್ತೆ, ನೀನು ಹೋಗಿ ಇದನ್ನು ಮಾಡು ಎಂಬುದಾಗಿ ನಮಗೆ ನಮ್ಮ ಹೃದಯನ ತತ್ತುತ್ತಾ, ನೀನು ಏನಕ್ಕೆ ಯೇಸು ಸ್ವಾಮಿ ನಂಬ್ತಾ ಇದೆಯಾ, ನೀನು ಏನಕ್ಕೆ ದಿನಾನು ಚರ್ಚ್ಗೆ ಹೋಗ್ತಾ ಇದೆಯಾ, ನೀನು ಬೇಕಂದರೆ ಇವತ್ತು ಹೋಗಿ ನೀನೇನಾದರೂ ಮಾಡ್ಬೋದಲ್ಲ, ನೀನು ಸುಮ್ಮನೆ ಮಲ್ಕೊಬೋದಲ್ಲ, ಇವತ್ತು ನಿನಗೆ 7 ದಿನದಲ್ಲಿ ನೀವು 6 ದಿನ ಮಾತ್ರ ನೀವು ಕೆಲಸ ಮಾಡ್ತಿರ್ತೀರಾ, ಒಂದಿಂದ ನೀನು ಚೆನ್ನಾಗಿ ನೆಮ್ಮದಿಯಾಗಿ ನಿನಗೋಸ್ಕರ ನೀನು ಜೀವಿಸ್ಬೋದಲ್ಲ ಅಂತ ಏನು ಮಾಡುತ್ತೆ ನಮ್ಮ ದೇಹ ಅದು ಹೇಳುತ್ತದೆ. ಆದರೆ ನಾವು ಆತ್ಮದಲ್ಲಿ ಇರಬೇಕಾದ್ರೆ ಆತ್ಮನು ಏನು ಮಾಡ್ತಾನೆ, ನಮಗೆ ಪ್ರತಿದಿನ ನಮಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಂಬುದಾಗಿ ಅದು ನಮಗೆ ದಿನಾನೂ ಸಹ ನಮಗೆ ಹೇಳಿಕೊಡುತ್ತದೆ. ಸೊ ಆತನ ಫಲಗಳು ನಮ್ಮ ಜೀವಿತದಲ್ಲಿ ಈ 9 ಫಲ ಇರಬೇಕಾದ್ರೆ ನಾವು ಏನು ಮಾಡಬೇಕು, ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಬೇಕು. ಎಷ್ಟೊಂದು ಸತಿ ನಮ್ಮ ಜೀವಿತದಲ್ಲಿ ಆಯಿತು, ನಾನು ಯೇಸು ಸ್ವಾಮಿನ ನಂಬಿದ್ದೇನೆ ಎಂಬುದಾಗಿ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವು ಸಡನ್ನಾಗಿ ಚೇಂಜ್ ಆಗೋಕ್ಕೆ ಸಾಧ್ಯನಾ? ಯೇಸು ಸ್ವಾಮಿ ಬಂದಿದ್ದ ತಕ್ಷಣ ನನಗೆ ಏನೇನು ಕೆಟ್ಟದಿರುತ್ತೋ ಅದನ್ನೆಲ್ಲ ನಾನು ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಯಾಕಂದರೆ ನಾವು ಆತ್ಮದಲ್ಲಿ, ನಾವು ಈ ದೇಹದಲ್ಲಿ ಇದ್ರೂ ಸಹ ನಮ್ಮ ಶಾರೀರಿಕ ಭಾವನೆಯಲ್ಲಿ ನಾವು ಹೋರಾಡುತ್ತಾ ಇದ್ದೇವೆ. ಸೊ ನಾವು ಆ ಸಮಯದಲ್ಲಿ ಇರಬೇಕಾದ್ರೆ, ಆತನು ನಮ್ಮ ಜೀವಿತದಲ್ಲಿ ಬಂತಿರಬೇಕಾದ್ರೆ ನಮ್ಮ ಕೆಟ್ಟದ್ದೆಲ್ಲ ಆತನು ಏನು ಮಾಡ್ತಾನೆ, ನಮಗೆ ಸ್ವಚ್ಛವನ್ನು ಮಾಡುತ್ತಾನೆ. ನಾವು ಯಾವಾಗ ನಮ್ಮ ಬಟ್ಟೆಯೂ ಸಹ ಯಾವಾಗ ಗಲೀಜಾಗಿರುತ್ತೋ ನಾವು ಫಸ್ಟು ವಾಶ್ ಮಾಡಿಬಿಟ್ಟು ಅದನ್ನು ಹಾಕಂತೇವೆ, ಮತ್ತು ತಿರ್ಗಾ ಗಲೀಜಾಗಿರ್ಬೇಕಾದ್ರೆ ನಾವು ಏನು ಮಾಡ್ತೇವೆ, ತಿರ್ಗಾ ತೊಳಿತೇವೆ. ಹಾಗೆಯೇ ಆತ್ಮನು ಸಹ ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ನಮ್ಮ ಇರುವಂತಹ ಕೆಟ್ಟದ್ದು ಏನೇ ಇರ್ಬೋದು ಅದನ್ನ ನಾವು ಓದಿದ್ದೇವೆ, ಏನೇನು ಕೆಟ್ಟದೆಲ್ಲ ಏನೇನು ಅಂತ ನಾವು ಓದಿದ್ದೇವೆ. ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯ, ಜಾರತ್ವ, ಬಂಡತನ, ನಾಚಿಕೆಗೇಡುತನ, ವಿಗ್ರಹಾರಾಧನೆ, ಮಾಟಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕ್ಷಮೆ, ಭೇದ, ಭಿನ್ನಮತ, ಮತ್ಸರ, ಕುಡಿತನ, ದುಂದೌತನ ಇಂಥವುಗಳೇ. ನಾವು ಎಷ್ಟೊಂದು ಸತಿ ಏನು ಯೋಚನೆ ಮಾಡ್ತೇವೆ, ನಾವು ಕುಡಿದ್ರೆ ಇಲ್ಲಾಂದರೆ ನಾವು ಏನಾದರೂ ಕೆಟ್ಟದ್ದು ಮಾಡಿದ್ರೆ ಮಾತ್ರ ನಾವು ಅದು ತಪ್ಪು ಅಂತ ಹೇಳ್ತೇವೆ. ಅದು ದೇವ್ರ ವಾಕ್ಯ ಏನನ್ನುತ್ತೆ, ಇವನ್ ಸಹ ನೀವು ಸಿಟ್ಗೊಂಡ್ರೂ ಸಹ, ನೀವು ಮೋಸ ಮಾಡಿದ್ರು, ನೀವು ಸುಳ್ಳು ಹೇಳಿದ್ರು ಸಹ ಅದು ದೇವರಿಂದ ಫಲವಾಗಿರುತ್ತದ?
ಅದು ಆತ್ಮನಿಂದ ಬಂದಿರುವಂತಹ ಫಲವಾಗಿರುವುದಿಲ್ಲ, ಅದು ದೇವರಿಂದ ಬಂದಿರುವಂತಹ ಫಲವಾಗಿರುವುದಿಲ್ಲ. ಆದರೆ ಅದೆಲ್ಲ ಈ ಲೋಕದ ಆಸೆಗೆ ಮೀರಿ ಅದೇನ ಮಾಡುತ್ತದೆ, ನಮ್ಮ ಜೀವಿತದಲ್ಲಿ ಅದೆಲ್ಲ ಅಳವಡಿಸ್ಕೊಳ್ಳುತ್ತದೆ. ನಾವು ಸಹ ದಿನಾನು ಸಹ ಎಷ್ಟು ಸುಳ್ಳು ಹೇಳ್ತೇವೆ, ಇಲ್ಲಾಂದ್ರೆ ಕೆಟ್ಟ ಮಾತು ಮಾತಾಡ್ತೇವೆ. ಆ ಸಮಯದಲ್ಲಿ ಇರಬೇಕಾದ್ರೂ ಸಹ ನಾವು ಯಾವಾಗ ಆತ್ಮವು ನಮ್ಮ ಜೀವಿತದಲ್ಲಿ ಇರುತ್ತದೋ ಇದನ್ನೆಲ್ಲ ನಾವು ಹೋರಾಡುವುದಕ್ಕೆ ನಮಗೆ ನಮ್ಮ ಜೀವಿತದಲ್ಲಿ ಸಾಧ್ಯವಾಗಿರುತ್ತದೆ. ಸೊ ನಾವು ಈ ವಾರದಲ್ಲಿ ನಾವು ಪ್ರೀತಿ ಎಂಬ ಫಲವನ್ನು ನಾವು ನೋಡಬಹುದು. 9 ಫಲಗಳು ಇರುತ್ತದೆ. ನಾವು ಅದನ್ನು ಮೊದಲನೇದಾಗಿ ಇವತ್ತು ಪ್ರೀತಿ ಎಂಬ ಫಲವನ್ನು ನಾವು ನೋಡಬಹುದು. ಈ ವಾರವೆಲ್ಲ ನೀವು ತಪ್ಪದೆ, ನೀವು ನಿಜವಾಗ್ಲೂ ಸಹ ಆತ್ಮನು, ನಾನು ಯೇಸುಸ್ವಾಮಿ ನಂಬಿದ್ದೇನೆ, ನನಗೆ ಗೊತ್ತಿಲ್ಲಪ್ಪ ಏನಾಗುತ್ತೆ ನನ್ನ ಜೀವಿತದಲ್ಲಿ, ದೇವರು ನನ್ನ ಜೀವಿತದಲ್ಲಿ ಎಂತೆಂಥ ಫಲವು ಆತ ನನಗೆ ಕೊಡ್ತಾನೆ ಎಂಬುದಾಗಿ ನಿಮಗೆ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ಈ ಪ್ರತಿ ವಾರ ಈ 9 ವಾರ ಈ 9 ಫಲಗಳನ್ನ ನೀವು ಪ್ರತಿ ವಾರ ನೀವು ಸಭೆಗೆ ಬಂದು ಈ ವಾಕ್ಯವನ್ನು ನೀವು ಕೇಳಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವಂತಹ ದೇವರಾಗಿರುತ್ತಾನೆ. ಪ್ರತಿ ಭಾನುವಾರ ಸಹ ನೀವು ಬಂದು ದೇವರು ನನ್ನ ಜೀವಿತದಲ್ಲಿ ಎಂತಹ ಫಲವನ್ನು ಕೊಡ್ಬೋದು, ಇಲ್ಲಾಂದರೆ ದೇವರು ನನ್ನ ಹತ್ರ ಈ ವಾರದಲ್ಲಿ ನನಗೆ ಏನು ಮಾತಾಡ್ತಾನೆ ಎಂಬುದಾಗಿ ನೀವು ಪ್ರತಿ ವಾರ ನೀವು ಬಂದು ತಪ್ಪದೆ ನೀವು ದೇವರ ವಾಕ್ಯವನ್ನು ಕೇಳಬೇಕೆಂದು ನಾನು ನಿಮ್ಮನ್ನು ಕೇಳುತ್ತೇನೆ. ಸೊ ಇವತ್ತಿನ ಫಲ ಏನಂದರೆ ಪ್ರೀತಿ. ಸೊ ಪ್ರೀತಿ ಅಂದರೆ ನಮಗೆ ಎಂಥ ಪ್ರೀತಿ ಗೊತ್ತಿದೆ? ನಿಮ್ಗೆ ಗೊತ್ತಿರೋ ಪ್ರಕಾರ ಎಂತೆಂಥ ಪ್ರೀತಿ ನಿಮ್ಗೆ ಗೊತ್ತಿದೆ? ಯಾವ ಪ್ರೀತಿ ಇರಬಹುದು? ತಾಯಿ ಪ್ರೀತಿ ಇರ್ಬೋದು, ತಂದೆ ಪ್ರೀತಿ ಇರ್ಬೋದು, ಮಕ್ಕಳ ಪ್ರೀತಿ ಇರ್ಬೋದು, ಸಹೋದರ ಪ್ರೀತಿ ಇರ್ಬೋದು, ಗಂಡ ಹೆಂಡತಿ ಅವ್ರದ್ದು ಸಹ ಪ್ರೀತಿ ಇರ್ಬೋದು. ಆದರೆ ನಮಗೆ ಜಗತ್ತು ತೋರಿಸುವಂತಹ ಪ್ರೀತಿ ಹೇಗಿರುತ್ತದೆ? ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ಬಾಯ್ ಫ್ರೆಂಡ್ಸ್ ಇರ್ತಾರೆ. ಆದ್ರೂ ಸಹ ದೇವರ ವಾಕ್ಯ ನಮಗೆ ತೋರಿಸುತ್ತದೆ ಹೇಗೆ ನಾವು ಇನ್ನೊಬ್ಬರನ್ನ ನಾವು ಪ್ರೀತಿ ಮಾಡಬೇಕೆಂಬುದಾಗಿ. ಸೊ ವಾಕ್ಯ ಹೇಳಿದ ಪ್ರಕಾರ ಏನಂತಂದರೆ, ನಿನಗೆ ಎಷ್ಟೇ ಭಾಷೆ ಗೊತ್ತಿರ್ಬೋದು, ನೀನು ಏನೇ ಮಾಡ್ಬೋದು, ನಿನಗೆ ನಿನ್ನ ಜೀವಿತದಲ್ಲಿ ಪ್ರೀತಿ ಇಲ್ಲಾಂದರೆ ಏನಾಗುತ್ತದೆ? ನಾವು ಪಾತ್ರೆ ತೆಗೆದುಕೊಂಡಿರ್ಬೇಕಾದ್ರೆ ಅದು ನಾವು ನೀರಿದ್ರೆ ನಾವು ಅದನ್ನ ಹೊಡೆದ್ರೆ ಹೆಂಗಿರುತ್ತದೆ, ಮತ್ತು ನೀರಿಲ್ಲ ಅಂದರೆ ಅದು ಎಷ್ಟು ಸೌಂಡ್ ಯಾವ್ದು ತುಂಬ ಸೌಂಡ್ ಮಾಡುತ್ತದೆ? ಇವಾಗ ನೀರು ಇಲ್ದಿರೋದು, ನಾವು ಎಷ್ಟೇ ಆಯಿತು ನನಗೆ ಯೇಸು ಸ್ವಾಮಿ ಪ್ರೀತಿ ಇದೆ, ನಾನು ದೇವ್ರಿಗೋಸ್ಕರ ಇಷ್ಟು ಸೇವೆ ಮಾಡ್ತೇನೆ, ನಾನು ದೇವ್ರಿಗೋಸ್ಕರ ಅದನ್ನು ಮಾಡ್ತಿದ್ದೇನೆ, ಇದನ್ನು ಮಾಡ್ತಿದ್ದೇನೆ, ಅನಾಥ ಮಕ್ಕಳಿಗೆ ನಾನು ಇಷ್ಟು ಕಾಸು ಕೊಡ್ತಿದ್ದೇನೆ, ಊಟ ಹಾಕ್ತಿದ್ದೇನೆ ಅಂತ ಹೇಳಿದ್ರೂ ಸಹ ನಿಮ್ಮ ಜೀವಿತದಲ್ಲಿ ಏನಿಲ್ಲ ಇದ್ದರೆ, ಪ್ರೀತಿ ಇಲ್ಲದಿದ್ದರೆ ಏನಾಗುತ್ತದೆ? ಹಾಗೆ ನಿಮ್ಮ ಜೀವಿತದೂ ಸಹ ಹಾಗೆ ಇರುತ್ತದೆ. ಮತ್ತು ದೇವರ ವಾಕ್ಯ ಹೇಳಿದ ಪ್ರಕಾರ ನೀವು ದೇವ್ರಿಗೋಸ್ಕರ, ದೇವರೇ ನಾನು ಇದನ್ನು ಮಾಡ್ತಿದ್ದೇನೆ, ನನ್ನ ಜೀವಿತವನ್ನೇ ನಿನಗೆ ಕೊಡ್ತೇನೆ ಸ್ವಾಮಿ, ಆದರೆ ನನಗೆ ಪ್ರೀತಿ ಬೇಡ ಅಂದರೆ ಏನಾಗುತ್ತದೆ? ದೇವರು ಅದನ್ನು ಮೆಚ್ತಾರ? ದೇವರು ಅದನ್ನು ಮೆಚ್ಚೋದಿಲ್ಲ. ಯಾಕಂದರೆ ನೀವು ಯೇಸು ಸ್ವಾಮಿನೇ ನೀವು ಯಾವಾಗ ಅಂಗೀಕಾರ ಮಾಡ್ತೇವೋ ಮೊದಲನೇ ಅಡಿಪಾಯ ಏನಾಗಿರ್ತದೆ ಅಂದರೆ ಪ್ರೀತಿ. ಆ ಪ್ರೀತಿನ ನಿಮ್ಮ ಜೀವಿತದಲ್ಲಿ ನೀವು ಅಡಿಪಾಯ ಮಾಡ್ಕೊಂಡ್ರೆ ಅದೇನಾಗಿರುತ್ತದೆ? ನಿಮ್ಮ ಜೀವಿತದಲ್ಲಿ ಏನೇ ಬರ್ಬೋದು, ನೀವು ಕ್ರೈಸ್ತ ಜೀವಿತದಲ್ಲಾಗಿರ್ಬೋದು, ನೀವು ಈ ಜಗತ್ತಲ್ಲೂ ಜೀವಿಸ್ತಾ ಇರ್ಬೋದು, ನಿಮಗೆ ಯಾವುದೇ ಸಂಬಂಧ ಇರ್ಬೋದು, ಆವಾಗ ಅಂಥ ಸಂದರ್ಭದಲ್ಲೂ ಸಹ ಸಂಬಂಧದಲ್ಲೂ ಸಹ ಆ ಪ್ರೀತಿ ಏನು ಮಾಡುತ್ತೆ? ನಮಗೆ ಹೇಗೆ ಜಯಿಸುವುದು ಎಂಬುದಾಗಿ ಅದು ನಮಗೆ ತೋರಿಸುತ್ತದೆ. ಸೊ ನಾವು ಎಷ್ಟೊಂದು ಸತಿ ನಾವು ಪ್ರೀತಿ ಆಯಿತು, ನನ್ನ ಜೀವಿತದಲ್ಲಿ ನನಗೆ ಪ್ರೀತಿ ಇದೆ, ಇವಾಗ ಆ ಪ್ರೀತಿ ಏನೇನು ಮಾಡುತ್ತದೆ ನನ್ನ ಜೀವಿತದಲ್ಲಿ ಎಂಬುದಾಗಿ ನಮಗೆ ಗೊತ್ತಿರಬೇಕಾದ್ರೆ ದೇವರ ವಾಕ್ಯ ಹೇಳಿದ ಪ್ರಕಾರ ಅದರ ಸ್ವಭಾವಗಳು ನಾವು 4ನೇ ವಾಕ್ಯದಲ್ಲಿ ನೋಡ್ಬೋದು. 4ನೇ ವಾಕ್ಯದಲ್ಲಿ ಏನು ಹೇಳುತ್ತದೆ ಅಂದರೆ, ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದಲ್ಲಿ ಸಂತೋಷ ಪಡುತ್ತದೆ. ಸೊ ನಾವು ನಮ್ಮ ಸ್ವಭಾವ ಹೇಗೆ ಇರಬೇಕಂದ್ರೆ, ನಮ್ಮ ಜೀವಿತದಲ್ಲಿ ಯಾವಾಗ ಪ್ರೀತಿ ಇರುತ್ತದೋ ಈ ಸ್ವಭಾವವೆಲ್ಲ ನಮ್ಮ ಜೀವಿತದಲ್ಲಿ ಬರುತ್ತದೆ. ನಾವು ಎಷ್ಟೊಂದು ಸತಿ ಕ್ರೈಸ್ತರಾಗಿದ್ದೇವೆ, ಏನಪ್ಪ ಅಂತ ಪಾಸ್ಟಿಂಗ್ ಮಾಡ್ತಾರೆ, ಇಲ್ಲಾಂದರೆ ಇವ್ರು ಏನಕ್ಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಎಷ್ಟೊಂದು ಸತಿ ಯೋಚನೆ ಮಾಡ್ತಿದ್ದೇವೆ. ಆವಾಗ ಬರುವಂತಹ ಒಂದು ಭಾವನೆ ಏನಿರಬೇಕಂದ್ರೆ, ಅವರ ಜೀವಿತದಲ್ಲಿ ಪ್ರೀತಿ ಇದೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ಇರ್ಬೋದು, ಅವರ ಜೀವಿತದಲ್ಲಿ ಇರ್ಬೋದು, ಪ್ರೀತಿ ಇದ್ದರೆ ಏನಾಗಿರ್ತದೆ? ಆ ಮನುಷ್ಯನೂ ಇರ್ಬೋದು, ಯಾರೇ ಆಗಿರ್ಬೋದು, ಆತನ ಫಸ್ಟ್ ಏನಾಗಿರ್ತಾನೆ? ತಾಳ್ಮೆಯುಳ್ಳ ಮನುಷ್ಯನಾಗಿರ್ತಾನೆ. ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ಟೆನ್ಷನ್ ಇರ್ಬೋದು, ಆತನ ಏನು ಮಾಡ್ತಾರೆ?
ತಾಳ್ಮೆಯಾಗಿರ್ತಾನೆ. ಎಷ್ಟೊಂದು ಸತಿ ನಾವು ಸಹ ಒಬ್ಬೊಬ್ರು ಮನುಷ್ಯನ ನೋಡಿ ಏನಪ್ಪ ಎಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ, ಆತನ ಎಷ್ಟು ತಾಳ್ಮೆವಾಗಿದ್ದಾನೆ ಅಂತ ಅಂದ್ಬಿಟ್ಟು ನಾವು ಎಷ್ಟೊಂದು ಸತಿ ಯೋಚನೆ ಮಾಡ್ತಿರೋಲ್ಲ. ಆದರೆ ಒಂದೊಂದು ಸತಿ ಒಂದೊಂದು ಮನುಷ್ಯರಿಗೆ ಏನಾಗಿರುತ್ತದೆ, ಸ್ವಲ್ಪ ತಪ್ಪಿದ್ರೆ ಏನಾಗಿರುತ್ತದೆ, ಫುಲ್ಲು ಟೆನ್ಷನ್ ಆಗಿ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂದೊಂದು ಸತಿ ಬೈತಾರೆ. ಇವನ್ ಸಹ ನಮ್ಮ ಜೀವಿತದಲ್ಲೂ ಸಹ ಯೇಸು ಸ್ವಾಮಿ ನಮಗೆ ಯಾವಾಗ ಪ್ರಾಣ ಕೊಟ್ಟನೋ, ಆಯಿತು ನಾನು ನೀತಿವಂತರಿಗೆ ನಾನು ಬಂದು ಈ ಕಲ್ವಾರಿ ಶಿಲ್ಬೆ ಮೇಲೆ ನಾನು ಸಾಯ್ತೀನಿ, ಕೆಟ್ಟೋರು ಇದ್ದಾರಲ್ಲ ಅವ್ರು ಹೆಂಗಾದರೂ ಹಾಳಾಗಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿ ಯಾವತ್ತೂ ಮಾಡಿಲ್ಲ. ಆದರೆ ಯೇಸು ಸ್ವಾಮಿ ಏನಂತಾರೆ, ಪಾಪಿಯನ್ನು ಹುಡುಕಿ ಆತನ ಏನು ಮಾಡ್ತಾನೆ, ನಾನು ನಿನ್ನ ಪ್ರೀತಿಸಿ, ನಾನು ನಿನಗೋಸ್ಕರ, ನೀನು ಪಾಪಿಯಾಗಿರ್ಬೇಕಾದ್ರೆ ಆತನ ಏನು ಮಾಡ್ತಾನೆ, ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡಿದನು. ದೇವರ ವಾಕ್ಯ ಹೇಳಿದ ಪ್ರಕಾರ ನಾನು ನಿನ್ನನ್ನು ಮೊದಲು ಪ್ರೀತಿಸಲಿಲ್ಲ, ಆದರೆ ದೇವರ ವಾಕ್ಯ ಹೇಳಿದ ಪ್ರಕಾರ ನಾವು ಆತನನ್ನು ಮೊದಲು ಪ್ರೀತಿಸಲಿಲ್ಲ, ಆದರೆ ಯೇಸು ಸ್ವಾಮಿ ನಮ್ಮನ್ನು ಮೊದಲು ಪ್ರೀತಿ ಮಾಡ್ತಾ ಇದ್ದಾನೆ. ನೀನು ಹೇಗೆ ಆಗಿರ್ಬೋದು, ನೀನು ಎಷ್ಟೇ ಗಲೀಜಾಗಿರ್ಬೋದು, ನಿನ್ನ ಜೀವಿತದಲ್ಲಿ ಎಷ್ಟೇ ಕಚಡ ಜೀವಿತ ಆಗಿರ್ಬೋದು, ಆದ್ರೂ ಸಹ ಆತನ ಏನಂತಾನೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಯಾಕಂದರೆ ನೀನು ನನ್ನ ಮಗಳು, ನಿನ್ನ ಮಗನಾಗಿದೆಯಾ. ಅದಕ್ಕಾಗಿಯೇ ನಾನೇನು ಮಾಡ್ತಿದ್ದೇನೆ, ನನ್ನ ಜೀವಿತವನ್ನು ನಾನು ನನ್ನ ಪರಲೋಕನೆಲ್ಲ ಬಿಟ್ಟು, ನನ್ನ ಜೀವಿತವನ್ನೆಲ್ಲ ಬಿಟ್ಟು ನಾನೇನು ಮಾಡಿದೆ, ನಿನಗೋಸ್ಕರವಾಗಿ ಈ ಜಗತ್ತಿಗೆ ನಾನು ಒಂದು ಮಗುವಾಗಿ, ಆತನು ಯಾವಾಗ ಆತನು ಯಾವಾಗ ಈ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದನೋ, ಆತನು ಯಾವುದಾದ್ರೂ ಅರಮನೆಯಲ್ಲಿ ಹುಟ್ಟಿದ್ನ, ಎಲ್ಲಿ ಹುಟ್ಟಿದ್ರು ಯೇಸು ಸ್ವಾಮಿ? ದನದ ಕೊಟ್ಟಿಯಲ್ಲಿ. ನಾವು ಯಾವಾಗಾದರೂ ರಾಜನು ಮೊಮ್ಮಕ್ಕಳಾಗಿರ್ಬೋದು, ಇಲ್ಲಾಂದರೆ ಅವರ ಮಕ್ಕಳು ಹುಟ್ಟಿರ್ಬೇಕಾದ್ರೆ ಎಲ್ಲಿ ಹುಟ್ಟುತ್ತಾರೆ? ಎಲ್ಲಿ ಹುಟ್ಟಬಹುದು? ಆಯಿತು, ನಾನು ರಾಜನಾಗಿದ್ದೇನೆ, ಇವಾಗ ನನಗೆ ಒಂದು ಮಗು ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ? ಹಾಸ್ಪಿಟ್ಲಲ್ಲಿ. ಆ ಕಾಲದಲ್ಲಿ ಆಸ್ಪತ್ರೆನೂ ಸಹ ಇತ್ತು, ಆದರೆ ಆವಾಗ ಏನು ಮಾಡ್ತಿದ್ರು ಅಂದರೆ ಮೇಡ್ಸ್ ಬರ್ತಾಯಿದ್ರು, ಆವಾಗ ಅವರು ಮನೆಯಲ್ಲೇ ಬಂದು ಸಹ ಅವರು ಮಾಡ್ತಾಯಿದ್ರು. ಮತ್ತು ಕೆಲಸ ಯಾರಿಗಾದ್ರೂ ಐಶ್ವರ್ಯ ಇರಬೇಕಾದ್ರೆ ಆಸ್ಪತ್ರೆಗೂ ಸಹ ಹೋಗ್ತಾಯಿದ್ರು. ಆದರೆ ಒಬ್ಬೊಬ್ಬರು ಸಹ ಇವಾಗ ಬಡತನದಲ್ಲಿ ಇರ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಏನಾಗುತ್ತೋ ಅದನ್ನು ಅವರು ಮಾಡ್ತಾರೆ. ಆದರೆ ಯೇಸು ಸ್ವಾಮಿಗೆ ಎಲ್ಲ ಇದ್ರೂ ಸಹ ಇಡೀ ಜಗತ್ತಿನ ಸೃಷ್ಟಿ ಮಾಡಿದಂತಹ ದೇವರ ಮಗನು ಏನಾಯಿತು, ಆತನು ಒಂದು ದನದ ಕೊಟ್ಟಿಯಲ್ಲಿ ಹುಟ್ಟಿ, ಆತನು ನಮ್ಮ ಹಾಗೆ ಆತನು ನಾರ್ಮಲ್ ಜೀವನವನ್ನು ಜೀವಿಸಿ, ಆತನು ನಮಗೋಸ್ಕರ ಕಲ್ವಾರಿ ಶಿಲ್ಬೆ ಮೇಲೆ ಸತ್ತಿ, ಆತನಿಗೂ ಸಹ ಎಷ್ಟೊಂದು, ಆತನಿಗೆ ಕಲ್ವಾರಿ ಶಿಲ್ಬೆಗೆ ಆಗ್ತಿರ್ಬೇಕಾದ್ರೆ ಆತನ ಜೀವನ ಸುಲಭವಾಗಿತ್ತ. ಗೆತ್ಸೆಮನೆ ತೋಟದಿಂದ ಆತನು ಸಾಯುತ್ತಿರ್ಬೇಕಾದ್ರೆ ನಾವು ಎಷ್ಟು ಕಷ್ಟವನ್ನು ಯೇಸು ಸ್ವಾಮಿ ತೆಗೆದುಕೊಂಡುವುದನ್ನು ನಾವು ನೋಡಿದ್ದೇವೆ. ಮತ್ತು ಆತನು ಸಹ ಎಷ್ಟೇ ಜನ ಕೂದ್ರೂ ಸಹ, ಅವರ ಮುಳ್ಕಿರೀಟನ್ನು ಹಾಕಿದ್ರೂ ಸಹ, ಚಾಟಿಯ ಹೊಡೆದ್ರೂ ಸಹ ಆತನು ಏನು ಮಾಡಿದ್ನು, ಯಾರಿಗಾದ್ರೂ ಬೈದ್ರ? ಆತನಿಗೆ ಎಲ್ಲ ಶಕ್ತಿ ಇತ್ತು. ಯಾವುದೇ ಆತನು ಹೇಳಿರ್ಬೋದು, ದೇವರೇ ನನ್ನ ಕೈಲಿ ಆಗ್ತಿಲ್ಲ, ಏನು ಮಾಡು, ನೀನು ದೇವದೂತರನ್ನೆಲ್ಲ ನೀನು ಕಳಿಸಿ ಇವ್ರನ್ನೆಲ್ಲ ನಾಶ ಮಾಡು ಸಹ ಯೇಸು ಸ್ವಾಮಿ ಹೇಳಿರ್ಬೋದು. ಆದರೆ ಯೇಸು ಸ್ವಾಮಿ ಒಂದು ಮಾತಾದರೂ ಮಾತಾಡಿದ್ರ? ಇಲ್ಲ. ನಮಗೂ ಸಹ ಒಂದೊಂದು ಸತಿ ಏನಾಗುತ್ತೆ, ಯಾರಾದರೂ ನಿಮ್ಮ ಮಗದಲ್ಲೂ ಸಹ ಒಂದೊಂದು ಸತಿ ಬೈತಾ ಇರ್ಬೇಕಾದ್ರೆ ನೀವು ಸುಮ್ಮನೆ ಇರ್ತೀರಾ? ನಾವೇನು ಮಾಡ್ತೀವಿ, ನನಗೆ ಹಿಂಗೆ ಬೈತಾನ ಇವನು, ನನಗೆ ಹೊಡಿತಾನ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀರಿ, ಇನ್ನೊಂದು ಕಪಾಲ್ಗೆ ಜೋರಿಗೆ ಹೊಡಿತೀರಿ. ಆದರೆ ಯೇಸು ಸ್ವಾಮಿಗೆ ಎಷ್ಟೇ ಚಾಟಿ ಹೊಡೆದ್ರೂ ಸಹ, ಒಂದೊಂದು ಚಾಟಿ ಮುಳ್ಳು ಹೇಗೆ ಇರ್ತದೆ ಅಂದರೆ, ಒಂದು ಮುಳ್ಳು ಥರ ಇತ್ತು, ಅದು ಯಾವಾಗ ಆತನ ದೇಹಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಸತಿ ಹಾಕಿರ್ಬೇಕಾದ್ರೆ ಏನಾಗುತ್ತೆ, ಆತನ ದೇಹದಲ್ಲಿರುವಂತಹ ಮಾಂಸ ಎಲ್ಲ ಕಿತ್ತು ಬರುತ್ತೆ. ಅದನ್ನು ನೀವು ಊಹೆ ಮಾಡಿಕೊಳ್ಳಬೇಕು. ಆದರೆ ಅಂಥ ಮನುಷ್ಯನು ಆತನು ನಮಗೋಸ್ಕರ ಏನು ಮಾತನಾಡಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಏನು ಮಾಡ್ತಿದ್ನು, ಯೇಸು ಸ್ವಾಮಿ ನನ್ನನ್ನು ಜ್ಞಾಪಿಸಿಕೊಳ್ಳುತ್ತಾ, ನನ್ನ ಮಗನಿಗೋಸ್ಕರ ನಾನು ಈ ಕಷ್ಟವನ್ನು ನಾನು ಸಹಿಸ್ಕೊಳ್ತೇನೆ ಎಂಬುದಾಗಿ ಆತನು ಆ ಕಲ್ವಾರಿ ಶಿಲ್ಬೆ ಮೇಲೆ ಆತನೇನು ಮಾಡ್ತಾನೆ, ಆತನ ಪ್ರಾಣವನ್ನು ಕೊಡ್ತಾರೆ. ಅಂತಹ ಪ್ರೀತಿ ಇರಬೇಕಾದ್ರೆ ಯಾವುದಾದ್ರೂ ಪ್ರೀತಿ ನಾವು ಹೋಲಿಸ್ಬೋದಾ? ಆಯಿತು, ನಾವು ಅಪ್ಪ ಅಮ್ಮ ಪ್ರೀತಿ ಇರ್ಬೋದು. ಅಪ್ಪ ಅಮ್ಮ ಪ್ರೀತಿ, ಇವಾಗ ನಾವು ಎಷ್ಟೇ ತಪ್ಪು ಮಾಡ್ಬೋದು, ಎಷ್ಟೇ ತೊಂದರೆ ಕೊಡ್ಬೋದು, ಪ್ರೀತಿ ಮಾಡ್ತಾರೆ. ಆದರೆ ಒಂದೊಂದು ಸತಿ ಏನು ಮಾಡ್ತಾರೆ ನಮ್ಮ ಜೀವಿತದಲ್ಲಿ, ಅವರು ಆಯಿತು ನನ್ನ ಮಗನ ನನಗೆ ಸಾಕಾಗಿದೆ, ನೀನು ಎಲ್ಲಾದರೂ ಹೋಗ್ಬಿಡು ಅಂತ ನೋಡಿ ಸಹ ಎಷ್ಟೊಂದು ಸತಿ ಏನು ಮಾಡ್ತಾರೆ, ನಮ್ಮನ್ನ ದೂರ ಮಾಡ್ತಾರೆ. ನನ್ನ ಜೀವಿತದಲ್ಲೂ ಸಹ ನನ್ನ ಜೀವಿತದಲ್ಲಿ ಒಂದು ಸತಿ ಏನಾಗಿತ್ತು ಅಂದರೆ, ನನಗೆ ಒಂದು ಪರಿಸ್ಥಿತಿ ಬಂದಿತ್ತು ನನ್ನ ಜೀವಿತದಲ್ಲಿ. ಏನಂದರೆ ನನ್ನ ಅಪ್ಪ ತಂದೆ ತಾಯಿ ಮತ್ತು ನನ್ನ ಸಂಬಂಧಿಕರೆಲ್ಲ ಏನಂದ್ರು ಅಂದರೆ, ನೀನು ಮನೆ ಬಿಟ್ಟು ಹೋಗು, ನನಗೇನು ನೀನು ನಮ್ಮ ಜೊತೆ ನೀನು ವಾಸ ಮಾಡಬೇಡ ಅಂತ ಎಷ್ಟೊಂದು ಸತಿ ಹೇಳಿದ್ರು. ಆದರೂ ಸಹ ನನಗೆ ಒಂದು ಸತಿ ಏನಾಯ್ತು ಅಂದರೆ, ಅನಾಥನಾಗಿ ನಾನು ರೋಡಲ್ಲಿ ಇರಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ಯೇಸು ಸ್ವಾಮಿ ನನಗೆ ಒಂದೇ ಒಂದು ಮಾತಂದರು, ಏನಂದರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ನಿಜವಾಗ್ಲೂ ಸಹ ನನಗೆ ಆತನ ಮೇಲೆ ನಾನು ನನ್ನ ಜೀವಿತವನ್ನು 2011ರಲ್ಲಿ ನನ್ನ ಜೀವಿತವನ್ನು ದೇವ್ರು ಕೊಟ್ಟು ಇನ್ನೇನು
ದೇವ್ರು ನನ್ನ ಜೀವಿತ ತುಂಬ ಚೆನ್ನಾಗಿರುತ್ತದೆ ಅಂತ ಅಂದ್ಬಿಟ್ಟು ನಾನು ಸಂತೋಷವಾಗಿರಬೇಕಾದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ನನಗೆ ಅಂಥ ಪರಿಸ್ಥಿತಿ ಬಂತು. ಆವಾಗ ನನಗೆ ಗೊತ್ತಿದ್ದಿಲ್ಲ ಆಮೇಲೆ ನಾನು ಯೇಸು ಸ್ವಾಮಿನ ಆವಾಗೇ ರಕ್ಷಣೆ ಹೊಂದಿತ್ತು. ಆ ಸಮಯದಲ್ಲಿ ನಾನೇನು ಮಾಡಿದೆ, ಯೇಸು ಸ್ವಾಮಿ ತಾನೇ ದೇವರೇ ನೀನು ನಿಜವಾಗ್ಲೂ ನಿಜವಾದ ದೇವರು, ನೀನು ಪ್ರೀತಿ ತೋರಿಸ್ತೀಯ ಮತ್ತು ಕನಿಕಾರ ತೋರಿಸ್ತೀಯ, ಯಾವುದು ಕೈ ಬಿಡೋದಿಲ್ಲ ಅಂತಂದಲ್ಲ, ನೀನು ನನ್ನ ಜೀವಿತದಲ್ಲಿ ನೀನು ಮಾಡೋದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ದೇವ್ರ ಹತ್ರ ಜಗಳ ಮಾಡಿ ನನಗೆ ನೀನೇ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಹೋರಾಡಿದೆ. ಯಾಕಂದರೆ ನೀನು ಅಪ್ಪ ಅಮ್ಮ ಪ್ರೀತಿ ಇತ್ತು, ಅದನ್ನು ನನಗೆ ಸಿಕ್ಕಿಲ್ಲ. ನನಗೆ ಅಣ್ಣ ಇದ್ನೋ, ಅವನ ಪ್ರೀತಿನೂ ಸಿಕ್ಕಿಲ್ಲ. ಆದ್ರೂ ಸಹ ನಿನ್ನ ಪ್ರೀತಿ ಸಿಕ್ಕಿದೆ, ಇವಾಗ ನೀನು ನನಗೆ ಬೇಡ ಅಂತಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಆ ಸಮಯದಲ್ಲಿ ನಾನು ಏನು ಮಾಡಿದೆ, ದೇವ್ರ ಹತ್ರ 2 ದಿನ ಜಗಳ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಲ್ಲ, ನಾನು ಬೈಬಲು ಓದಿಲ್ಲ, ನನಗೇನೇನು ಬರುತ್ತದೋ ನಾನು ದೇವ್ರ ಹತ್ರ ಏನೇನು ಚಾಡಿ ಹೇಳ್ಬೇಕಾಗಿತ್ತೋ ದೇವ್ರ ಹತ್ರ ಎಲ್ಲ ಚಾಡಿ ಹೇಳ್ದೆ. ಆದರೆ 3ನೇ ದಿನದಲ್ಲಿ ನಾನು ಏನು ಮಾಡಿದೆ, ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದೆ. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೇನೆ, ನಾನು ಚಿಕ್ಕವನಾಗಿದ್ದೇನೆ, ನಾನು ಏನೇನು ಮಾಡಿದ್ದೋ ನನ್ನ ಕ್ಷಮಿಸು ಸ್ವಾಮಿ, ಯಾಕಂದರೆ ನಾನು ಪಾಪಿಯಾಗಿದ್ದೇನೆ ಅಪ್ಪ, ನನ್ನ ಕ್ಷಮಿಸು ಸ್ವಾಮಿ ಎಂಬುದಾಗಿ ನನಗೆ ಯಾವ ದಾರಿಯಲ್ಲಿ ಹೋಗಬೇಕು, ನಾನು ಏನು ಮಾಡಬೇಕಂತ ಗೊತ್ತಿಲ್ಲ ಸ್ವಾಮಿ, ನೀನು ನನಗೆ ದಾರಿ ತೋರಿಸು ಸ್ವಾಮಿ ಎಂಬುದಾಗಿ ನಾನು ಕೇಳಿದ ಮೇಲೆ ದೇವರು ಕೊಟ್ಟಿರುವಂತಹ ವಾಕ್ಯ ಅದೇ ಆಗಿತ್ತು. ನಿನ್ನನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಮತ್ತು ತೊರೆದು ಬಿಡುವುದಿಲ್ಲ. ಇಬ್ರಿಯ ಪತ್ರಿಕಾದಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳುತ್ತದೆ. ಆ ಸಮಯದಲ್ಲಿ ನಾನು ಯಾವಾಗ ನನ್ನ ಜೀವಿತವನ್ನು ನಾನು ಯಾವಾಗ ಕೊಟ್ಟನೋ, ಆತನು ನನ್ನನ್ನು ಆ ಸಮಯದಿಂದ ಈ ಸಮಯ 14 ವರ್ಷ ಆತನು ನನ್ನನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾನು ಹಾಸ್ಟೆಲಲ್ಲಿ ಬೆಳೆದೆ. ನಾನು ಇಷ್ಟು ಒಂದು 17 ವರ್ಷ ನಾನು ಹಾಸ್ಟೆಲಲ್ಲಿ ಬೆಳೆದೆ. ಆವಾಗೂ ಸಹ ನನಗೆ ಅಪ್ಪ ಅಮ್ಮ ಪ್ರೀತಿ ಗೊತ್ತಿಲ್ಲ, ಅಪ್ಪ ಅಮ್ಮ ಪ್ರೀತಿ ಹೆಂಗಿದೆ ಅಂತ. ನನಗೆ ಈ 17 ವರ್ಷ ಆಗಿ ನಾನು ಡಿಗ್ರಿ ಮುಗಿಸಿ ನಮ್ಮ ಅಪ್ಪ ಅಮ್ಮ ಜೊತೆ ಜೀವಿಸಬೇಕು. ಆವಾಗ ನನಗೆ ನಮ್ಮ ಅಪ್ಪ ಅಮ್ಮ ಹೆಂಗಿರ್ತಾರೆ ಅಂದರೆ, ಪಕ್ಕದ ಮನೆಯಲ್ಲಿ ಹೆಂಗಿರ್ತಾರೋ ಹಾಗೆ ನನಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಸಹ ನನಗೆ ನನ್ನ ಜೀವಿತದಲ್ಲಿ ಇದ್ದರು. ನನಗೆ ಯಾವುದು ನಿಜವಾದ ಪ್ರೀತಿ ಅಂತ ಗೊತ್ತಿದ್ದಿಲ್ಲ, ಹೆಂಗೆ ಅವ್ರನ್ನ ಪ್ರೀತಿ ಮಾಡಬೇಕು ಅಂತಲೂ ಸಹ ನನಗೆ ಗೊತ್ತಿದ್ದಿಲ್ಲ. ಆದರೆ ಯೇಸು ಸ್ವಾಮಿ ಹೇಗೆ ನನ್ನ ಪ್ರೀತಿ ಮಾಡಿದ್ನೋ ಆ ಪ್ರೀತಿಯನ್ನು ನಾನು ಅವ್ರಿಗೆ ತೋರಿಸೋದಕ್ಕೆ ನನಗೆ ಸಾಧ್ಯವಾಗಿತ್ತು. ಅವರು ಸಹ ಅನ್ಯ ಜನರಾಗಿದ್ದಾರೆ, ಯೇಸು ಸ್ವಾಮಿ ನಂಬಿಲ್ಲ. ನಾನು ಸಹ ಯೇಸು ಸ್ವಾಮಿ ಬಗ್ಗೆ ಎಷ್ಟೊಂದು ಸತಿ ಹೇಳಿದ್ದೇನೆ ಮತ್ತು ಅವರು ಸಭೆಗೂ ಬಂದಿದ್ದಾರೆ. ಆದರೂ ಸಹ ನನಗೆ ಅವ್ರ ಮೇಲೆ ಸಿಟ್ಟಿಲ್ಲ, ಯಾಕಂದರೆ ನನ್ನ ಕರ್ತವ್ಯ ನಾನು ಏನು ಮಾಡಬೇಕಾಗಿತ್ತೋ ನಾನು ಮಾಡಿದ್ದೇನೆ. ಮತ್ತು ಯಾಕಂದರೆ ಯೇಸು ಸ್ವಾಮಿನೇ ನಮ್ಮ ಜೀವಿತದಲ್ಲಿ ಬಂದರೆ ಮಾತ್ರ ಆತನು ನಮಗೆ ಒಳ್ಳೆಯ ಜೀವಿತವನ್ನು ನಮಗೆ ಕೊಡುವುದಕ್ಕೆ ಸಾಧ್ಯ. ಸೊ ಅಂತಹ ಜೀವಿತದಲ್ಲಿ ಇರಬೇಕಾದ್ರೂ ಸಹ ನನ್ನ ಜೀವಿತದಲ್ಲಿ ಆತನು ಇವಾಗ ನನ್ನನ್ನು ದೇವರು ಎಷ್ಟು ಆಶೀರ್ವದಿಸಿದ್ದಾರೆ ಅದನ್ನೇ ನೀವು ಸಹ ನೋಡ್ಬೋದು. ನಿಮ್ಮ ಜೀವಿತದಲ್ಲೂ ಸಹ ಯಾವುದೇ ಕಷ್ಟ ಬರ್ಬೋದು, ಸಂಕಟ ಬರ್ಬೋದು, ದೇವರ ಪ್ರೀತಿ ಇದ್ದರೆ ಏನೇ ಕಷ್ಟ ಬರ್ಬೋದು, ನೀವೇನು ಮಾಡ್ತೀರಾ, ಇದು ದೇವರ ಪ್ರೀತಿ. ನಿಮಗೆ ಯಾವಾಗ ದೇವರ ಪ್ರೀತಿ ಗೊತ್ತಾಗುತ್ತೋ ನೀವು ಆತನ ಪ್ರೀತಿಯನ್ನು ನೀವು ಇನ್ನೊಬ್ಬರಿಗೆ ತೋರಿಸೋದಕ್ಕೆ ಸಾಧ್ಯ. ನಿಮ್ಗೆ ಅಪ್ಪ ಅಮ್ಮ ಪ್ರೀತಿ ಇರ್ಬೋದು, ಇಲ್ಲಾಂದರೆ ಫ್ರೆಂಡ್ಸ್ ಪ್ರೀತಿ ಇರ್ಬೋದು. ನೀವು ಯಾರ ಹತ್ರ ಆದರೂ ಹೋಗಿ ನೀವು ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಡು, ಇಲ್ಲಾಂದರೆ ನಿನ್ನ ಚಾಕು ಎತ್ಕೊಂಡು ಸ್ವಲ್ಪ ರಕ್ತ ಕೊಡು ಅಂತಂದರೆ ಯಾರಾದರೂ ಮಾಡ್ತಾರಾ? ನಾನು ಎಷ್ಟೊಂದು ಹೇಳ್ಬೋದು, ಆಯಿತು ನನ್ನ ಫ್ರೆಂಡ್ಗೆ, ಆಯಿತು ನಾನು ನಿನ್ನ ಪ್ರೀತಿ ಮಾಡ್ತಿದ್ದೇನೆ ಅಂತ. ಆದರೆ ನಿನ್ನ ಜೀವಿತವನ್ನು ಕೊಡು, ಇಲ್ಲಾಂದರೆ ನೀನು ನನಗೋಸ್ಕರ ಹಿಂಗೆ ಅದನ್ನು ಮಾಡ್ಕೊಂಡ್ರೆ ಯಾರೂ ಮಾಡೋದಿಲ್ಲ. ಆದರೆ ಯೇಸು ಸ್ವಾಮಿ ನಮಗೋಸ್ಕರ ಏನು ಮಾಡಿದ್ದಾನೆ, ಕಲ್ವಾರಿ ಶಿಲುಬೆ ಮೇಲೆ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಅಂತಹ ಪ್ರೀತಿಯನ್ನು ನಾವು ತಾಳ್ಮಿಕವಾಗಿ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ಸೊ ಮೊದಲನೇದಾಗಿ ಪ್ರೀತಿ ಬಹು ತಾಳ್ಮೆಯುಳ್ಳದು, ಪ್ರೀತಿ ದಯೆ ತೋರಿಸುವುದು. ದಯೆ ಅಂದರೆ ಏನು? ಕರುಣೆ. ನಮಗೆ ಏನೇ ಆಗಿರ್ಬೋದು, ಕರುಣೆ ಯಾವಾಗ ನಾವು ಜನರಿಗೆ ತೋರಿಸ್ತೇವೆ? ಯಾವಾಗ ತೋರಿಸ್ಬೋದು ನನ್ನ ಕರುಣೆ? ಅವ್ರ ಕಷ್ಟದಲ್ಲಿ ಇರಬೇಕಾದ್ರೆ, ಆಯಿತು ಅಯ್ಯೋ ಅವ್ರ ಹತ್ರ ಇದ್ದಿಲ್ಲ, ಆಯಿತು ಯಾರೋ ಬಿದ್ದಿದ್ದಾರೆ, ಆಯಿತು ನಾನು ಬೈಕ್ ಓಡಿಸ್ತಾ ಇದ್ದೀನಿ, ಯಾರೋ ಬಿದ್ದಿರ್ತಾರೆ, ಆವಾಗ ನಾನು ಏನು ಮಾಡ್ತಿದ್ದೇನೆ, ಆವಾಗ ಕರುಣೆ ತೋರಿಸಿ ಅವನಿಗೆ ನಾನು ಸಹಾಯ ಮಾಡ್ತೇನೆ. ಅದು ಬಂದು ಕರುಣೆ ಆಗಿರುತ್ತೆ. ನಾವು ಸಹ ಎಷ್ಟೊಂದು ಸತಿ ಏನು ಮಾಡ್ತಾರೆ, ನಮ್ಮ ಪಕ್ಕದಲ್ಲೂ ಸಹ ನನ್ನ ದೇವ್ರ ವಾಕ್ಯ ಹೇಳಿದ ಪ್ರಕಾರ ನಿನ್ನ ನೆರವನ್ನು ನಿನ್ನಂತೆ ಪ್ರೀತಿಸು ಅಂತ ಹೇಳಿರ್ತದೆ. ಅದನ್ನು ಸಹ ನಾವೇನು ಮಾಡ್ತೇವೆ, ಅವ್ರಿಗೆ ಕರುಣೆ ತೋರಿಸ್ತೀವ ನಾವು? ಇಲ್ಲ, ಅವನಂಗೆ ಮಾಡಿದಾನಲ್ಲ, ಅಷ್ಟು ಬೈದಿದ್ದಾನೆ, ಅವನೇ ನನಗೆ 10 ವರ್ಷ 15 ವರ್ಷ ಫ್ರೆಂಡ್ ಆಗಿದ್ದಾನೆ, ಹಿಂಗೆ ಮಾತಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತಾರೆ, ಆ ನೋವನ್ನು ನನ್ನ ಜೀವಿತದಲ್ಲಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಅವನ ಮೇಲೆ ದ್ವೇಷಿಸ್ತಾ ನಾನು ಇರ್ತೇನೆ. ಆದರೆ ದೇವರ ವಾಕ್ಯ ಹೇಳ್ತಾ ಇರಬೇಕಾದ್ರೆ ಪ್ರೀತಿ ದಯೆ ತೋರಿಸುತ್ತದೆ ಮತ್ತು ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ನಾವು ಸಹ ಎಷ್ಟೊಂದು ಸತಿ ಏನು ಮಾಡ್ತೇವೆ, ದೇವರು ಅವ್ರನ್ನ ಇಷ್ಟು ಆಶೀರ್ವದಿಸಿದ್ದಾರೆ, ಅವ್ರ ಹತ್ರ ಅಷ್ಟು ಐಶ್ವರ್ಯ ಇದೆ, ಅಂತಷ್ಟಿದೆ, ಯಾಕೆ ದೇವರೇ ನನ್ನ ಬಡವನಾಗಿ ಮಾಡಿಬಿಟ್ಟಿದ್ಯಾ, ಯಾಕೆ ದೇವರೇ ನನ್ನನ್ನು ಬಡ ಕುಟುಂಬದಲ್ಲಿ ಹುಟ್ಟಿಸ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೇವೆ, ದೇವ್ರನ್ನೇ ದ್ವೇಷಿಸ್ತೇವೆ. ಆದರೆ ದೇವ್ರಿಗೆ ದೇವರು ಯಾವತ್ತಾದರೂ ನಿಮಗೆ 3 ಹೊತ್ತು ಊಟ ಕೊಟ್ಟಿಲ್ವಾ?
ಪ್ರತಿದಿನವೂ ಸಹ ನಿಮಗೆ ಏನೇನು ಬೇಕೋ 3 ಹೊತ್ತು ಊಟ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ. ಬಾಡಿಗೆ ಮನೆಯಲ್ಲಿ ಇದ್ರೂ ಸಹ ಆತನೇನು ಮಾಡಿದ್ದಾನೆ, ಮನೆಯನ್ನು ಒದಗಿಸಿ ಕೊಟ್ಟಿದ್ದಾನೆ, ಊಟ ಕೊಟ್ಟಿದ್ದಾನೆ. ಮತ್ತು ದೇವರು ನಮ್ಮನ್ನು ಎಷ್ಟೊಂದು ಆಶೀರ್ವದಿಸಿದ್ದಾನೆ. ಅದನ್ನು ಸಹ ನಾವೇನು ಮಾಡ್ತೇವೆ, ನಾವು ಅದನ್ನು ನೋಡೋದು ಬಿಟ್ಟು ದೇವರು ಅವ್ರ ಹತ್ರ ಕಾರ್ ಇದೆ, ಇವ್ರ ಹತ್ರ ಬಂಗ್ಲೆ ಇದೆ, ಅದನ್ನೆಲ್ಲ ನಾವು ಎತ್ತುಕೊಂಡು ನಾವು ಯಾವತ್ತಾದ್ರೂ ಹೋಗ್ತಾ ಇರಬೇಕಾದ್ರೆ, ನಾವು ಸಾಯ್ತಿರ್ಬೇಕಾದ್ರೂ ಸಹ ನಾವೇನು ಮಾಡ್ತೇವೆ, ಅದನ್ನೆಲ್ಲ ಎತ್ಕೊಂಡು ಹೋಗ್ತೀವ? ನಾವು ಏನೂ ಎತ್ಕೊಂಡು ಹೋಗಿಲ್ಲ. ನಾವು ದೇವರ ವಾಕ್ಯ ಯೋಬನ್ ಹೇಳಿದ ಪ್ರಕಾರ ನಾವು ಅನಾಥರಾಗೇ ಬಂದೆ, ನಾವು ಅನಾಥರಾಗೇ ಹೋಗ್ತೇವೆ. ಏನೂ ಇಲ್ಲದಂತೆಯೇ ಬಂದೆ, ನಾನು ಏನೂ ಇಲ್ಲದಾಗೆ ನಾವು ಸಹ ಹೋಗ್ತೇವೆ. ಮಣ್ಣು ಮಣ್ಣಲ್ಲೇ ಸೇರುತ್ತದೆ. ಆದರೆ ದೇವರಿಗೆ ನಿಮ್ಮ ಮೇಲೆ ಯೋಚನೆ ಇದೆ ಮತ್ತು ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. ನಿಮಗೆ ಬೇಕಾಗಿರುವಂತಹ ಆರೋಗ್ಯ ಆಗಿರ್ಬೋದು, ಸೌಕರ್ಯ ಆಗಿರ್ಬೋದು, ಯೇಸು ಸ್ವಾಮಿ ನಿಮಗೆ ಕೊಡುವಂತಹ ದೇವರಾಗಿರ್ತಾನೆ. ಮತ್ತಾಯದಲ್ಲೂ ಸಹ ನಾವು ನೋಡ್ಬೋದು, ನೀವೇಕೆ ಚಿಂತೆ ಮಾಡ್ತೀರಾ, ನಾನು ಏನು ಬಟ್ಟೆ ಹಾಕಬೇಕು, ನಾನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕಂತ ನೀವೇನಕ್ಕೆ ಯೋಚನೆ ಮಾಡ್ತೀರಾ? ಹಾರಾಡುವಂತಹ ಪಕ್ಷಿಗಳನ್ನ ನೋಡಿ ಅದು ಯಾವತ್ತಾದರೂ ಯೋಚನೆ ಮಾಡ್ತಿದ್ದ ನನಗೆ ಊಟ ಎಲ್ಲಿ ಸಿಗುತ್ತದೆ ಅಂತ? ಅದಕ್ಕೂ ಸಹ ಗೊತ್ತಿಲ್ಲ. ಬೆಳಗ್ಗೆ ಆಗುತ್ತೆ, ಅದೇನು ಮಾಡುತ್ತೆ, ಊಟ ಎಲ್ಲೋ ತರುತ್ತೆ, ಅದು ಮಕ್ಕಳಿಗೆ ಕೊಡುತ್ತೆ. ಆದರೆ ದೇವರು ಅಂತಿದ್ದಾರೆ, ನಾನು ಅದನ್ನೆಲ್ಲ ನಾನು ನನ್ನ ಮಾತಿನಲ್ಲಿ ಸೃಷ್ಟಿ ಮಾಡಿಸಿದ್ದೇನೆ. ಆದರೆ ನಿಮ್ಮನ್ನು ನಾನೇನು ಮಾಡಿದ್ದೇನೆ, ನನ್ನ ಸ್ವರೂಪದಲ್ಲಿ ನನ್ನ ಶ್ವಾಸವನ್ನು ನಿನಗೆ ಕೊಟ್ಟಿದ್ದೇನೆ. ನೀವು ಇನ್ನೂ ಎಷ್ಟು ಅಮೂಲ್ಯವಾಗಿದ್ದೀರಾ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿ ಅಂತಿದ್ದಾರೆ. ಸೊ ನಿಮ್ಮ ಪ್ರೀತಿ ಎಲ್ಲಾಗಿದೆ, ಅದೇ ದೇವರು ನಿಮಗೆ ಹೇಳುವಂಥದ್ದಾಗಿರ್ತಾನೆ ಆತನು. ಮತ್ತು ಪ್ರೀತಿಯ ಸ್ವಭಾವ ನಾವು ಇನ್ನೊಂದು ನೋಡ್ಬೋದಂದರೆ, ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ. ನನಗೆ ಇದಿದೆ, ನನಗೆ ಅದಿದೆ ಅಂತ ಅಂದ್ಬಿಟ್ಟು ಯಾವುದೂ ಹೊಗಳಿಕೊಳ್ಳುವುದಿಲ್ಲ. ಮತ್ತು ಪ್ರೀತಿ ಉಬ್ಬಿಸಿಕೊಳ್ಳುವುದಿಲ್ಲ. ಅದನ್ನ ಯಾರೇ ತಪ್ಪು ಮಾಡಿರ್ಬೋದು, ಅಯ್ಯೋ ಅವ್ನು ನನಗೆ ಹಿಂಗೆ ಮಾಡಿದ್ದಾನೆ, ಆಯಿತು ನಾನು ಅವನ ಜೊತೆ ನಾನು ಮಾತಾಡ್ಸಿದ್ದಿಲ್ಲ ಅಂತ. ಪ್ರೀತಿ ಅದು ಮಾಡೋದಿಲ್ಲ. ಅದರ ಸ್ವಭಾವ ಅದಕ್ಕೆ ಗೊತ್ತೇ ಇಲ್ಲ. ಇಂತಹ ಸ್ವಭಾವ ಅದಕ್ಕೆ ಗೊತ್ತೇ ಇಲ್ಲ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಮತ್ತು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ಯಾರು ಏನಂತಾರೆ ಅಂತ ಅಂದ್ಬಿಟ್ಟು ಸಹ ಅದು ಯೋಚನೆ ಮಾಡುವುದಿಲ್ಲ. ಸಿಟ್ಟುಗೊಳ್ಳುವುದಿಲ್ಲ. ನಮಗೆ ಮೊದಲನೇದಾಗಿ ನಮ್ಮ ಜೀವಿತದಲ್ಲೂ ಸಹ ನಮ್ಗೆ ಏನು ಬರುತ್ತೆ, ತುಂಬ ಸಿಟ್ಟು ಬರುತ್ತದೆ. ಆದರೆ ನಿಮ್ಮ ಜೀವಿತದಲ್ಲಿ ಅಂತಹ ಪ್ರೀತಿಯ ಫಲ ಬೇಕಂದರೆ ಇದನ್ನೆಲ್ಲ ನೀವು ಬಿಡಬೇಕು. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಯಾರೇ ತಪ್ಪು ಮಾಡಿರ್ಬೋದು, ಯಾರೇ ಏನೇ ಮಾಡಿರ್ಬೋದು, ಅದು ಪ್ರೀತಿ ಏನು ಮಾಡುತ್ತದೆ, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅದೇನು ಮಾಡುತ್ತೆ, ಪ್ರೀತಿಸಿ ಕ್ಷಮಿಸಿ ಅದನ್ನು ಮರ್ತು ಬಿಡುತ್ತದೆ. ಅವ್ರು ಏನು ಮಾಡಿದಾರಂತೂ ಸಹ ಗೊತ್ತಾಗೋದಿಲ್ಲ. ಅದಕ್ಕೆ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಯಾವುದೇ ತಪ್ಪು ನಡೀತಾ ಇರ್ಬೋದು, ಆ ಸಮಯದಲ್ಲೂ ಸಹ ಪ್ರೀತಿ ಏನು ಮಾಡುತ್ತೆ, ಅದನ್ನು ನೋಡಿ ಸಂತೋಷ ಪಡುವುದಿಲ್ಲ. ಅದೇನು ಮಾಡುತ್ತೆ, ಅದು ವಿರೋಧವಾಗಿಯೂ ಸಹ ಇರುತ್ತೆ. ಅದು ತಪ್ಪು, ಅದನ್ನು ನಾನು ಮಾಡುವುದಿಲ್ಲ. ಎಷ್ಟೊಂದು ಸತಿ ನಮಗೆ ಒಂದೊಂದು ಸತಿ ಪ್ರಮೋಷನ್ ಬೇಕಂದರೆ, ನೀನು ಅದನ್ನು ಮಾಡು, ಆವಾಗ ನಿನಗೆ ಪ್ರಮೋಷನ್ ಕೊಡ್ತೀನಿ, ನೀನು ಇದನ್ನು ಮಾಡು, ನಿನಗೆ ಅದನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಸತಿ. ಆದರೆ ನೀನು ಅನ್ಯಾಯ ಮಾಡಿದ್ರೆ ನೀನು ಲಂಚ ತಕ, ಆವಾಗ ನಿನ್ನ ಜೀವಿತದಲ್ಲಿ ತುಂಬ ಚೆನ್ನಾಗಿರ್ತೀಯ ಅಂತ ಅಂದ್ಬಿಟ್ಟು ಎಷ್ಟೊಂದು ಸತಿ ಜನರು ಹೇಳ್ಬಹುದು. ಆದರೆ ಪ್ರೀತಿಯ ಸ್ವಭಾವ ಏನಾಗಿರ್ತದೆ, ಅಂತಹ ಜನ ಎಷ್ಟೇ ಜನ ಇರ್ಬೋದು, ಅಂತಹ ಸಮಯದಲ್ಲಿ ಅದೇನು ಮಾಡುತ್ತದೆ, ಸತ್ಯಕ್ಕೆ ಮಾತ್ರ ಅದು ನಿಂತುಕೊಂಡು ನಾನು ಅದನ್ನು ಮಾಡುವುದಿಲ್ಲ ಎಂಬುದಾಗಿ ಅದು ಹೇಳುತ್ತದೆ. ಮತ್ತು ಪ್ರೀತಿಯು ನಿರೀಕ್ಷಿಸುತ್ತದೆ, ನಂಬುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ನಮ್ಮ ಜೀವಿತದಲ್ಲೂ ಏನೇ ಆಗಿರ್ಬೋದು, ನಾವೇನು ಮಾಡಬೇಕು, ಅಂತಹ ಪ್ರೀತಿಯ ಸ್ವಭಾವ ಇದ್ದರೆ ನಮ್ಮ ಜೀವಿತದಲ್ಲಿ ಏನಾಗುತ್ತದೆ, ನಾವು ಸಹಿಸಿಕೊಂಡು ನಾವು ನಡೆಯುವುದಕ್ಕೆ ಸಾಧ್ಯವಾಗಿರುತ್ತದೆ. ಮತ್ತು ನಾವು ಏನು ನೋಡ್ಬೋದಂದರೆ, ಪ್ರೀತಿ ನಮ್ಮನ್ನು ಕ್ಷಮಿಸುತ್ತದೆ. ಪ್ರೀತಿಯ ಸ್ವಭಾವ ಏನು, ಕ್ಷಮಿಸುವಿಕೆ. ಯಾರೇ ಎಷ್ಟೇ ತಪ್ಪು ಮಾಡಿರ್ಬೋದು ಅದು ಕ್ಷಮಿಸುತ್ತದೆ. ಇವತ್ತು ಸ್ವಲ್ಪ ಪೇತ್ರನು ಹೇಳ್ತಾನೆ ಯೇಸು ಸ್ವಾಮಿ ಹತ್ರ ಹೋಗಿ, ದೇವರೇ ನನ್ನ ಸ್ನೇಹಿತರನ್ನು ನಾನು ಎಷ್ಟು ಸತಿ ಕ್ಷಮಿಸಬೇಕು ಅಂತ, 7 ಸತಿನಾ ಅಂತ. ಆದರೆ ಯೇಸು ಸ್ವಾಮಿ ಏನಂತಾರೆ, 7 ಅಲ್ಲ 77 ಸತಿ. ಸೊ ಅದು ನಮಗೆ ಗೊತ್ತಿಲ್ಲ ಎಷ್ಟು ಸತಿ ಅಂತ, ಆದರೂ ಸಹ ಆ ಪ್ರೀತಿ ಏನು ಮಾಡುತ್ತೆ, ಕ್ಷಮಿಸ್ತಾ ನಡೆಸ್ಕೊಂಡು ಹೋಗ್ತಾ ಇರುತ್ತದೆ. ಅಂತಹ ಪ್ರೀತಿ ನಮ್ಮ ಜೀವಿತದಲ್ಲಿ ಇರಬೇಕು. ಸೊ ನಮ್ಮ ಜೀವಿತದಲ್ಲಿ ನಾವು ಈ ಸಮಯದಲ್ಲಿ ನಾವು ಏನು ಮಾಡಬೇಕಂದ್ರೆ, ಎಲ್ಲೆಲ್ಲಿ ಪ್ರೀತಿ ಇದೋ ಆ ಪ್ರೀತಿಯ ಪದದಲ್ಲಿ ನಿಮ್ಮ ಹೆಸರನ್ನು ಹಾಕಿ ನೀವು ನಿಮ್ಮ ಜೀವಿತವನ್ನು ನೀವು ಪರಿಶೋಧಿಸಿಕೊಳ್ಳಿ. ಇವಾಗ 4ನೇ ವಾಕ್ಯದಲ್ಲಿ ಹೇಳುತ್ತದೆ, ಪ್ರೀತಿ ಬಹು ತಾಳ್ಮೆಯುಳ್ಳದು. ಆ ಪದ ಪ್ರೀತಿ ಬಹು ತಾಳ್ಮೆಯುಳ್ಳದು ಅಂತ ಹೇಳ್ತಾ ಇದ್ದಲ್ಲ, ಅಲ್ಲಿ ನಿಮ್ಮ ಪದಗಳನ್ನ ಹಾಕಿ. ಪ್ರೀತಿ ಎಲ್ಲೆಲ್ಲಿದೋ ಆಯಿತು. ಇವಾಗ ಪ್ರೀತಿ ಬಹು ತಾಳ್ಮೆಯುಳ್ಳದು ಆ ಪದ ಹೇಳ್ತಿರ್ಬೇಕಾದ್ರೆ ಕಿಶೋರ್ ಬಹು ತಾಳ್ಮೆಯುಳ್ಳದ್ದು
ತಾಳ್ಮೆಯಾಗಿದ್ದಾನ ಅಂತ ಅಂದ್ಬಿಟ್ಟು ನಿಮ್ಮ ಜೀವಿತವನ್ನು ಈ ಒಂದು ನಿಮಿಷ ನಿಮ್ಮ ಜೀವಿತವನ್ನು ನೀವು ಪರಿಶೋಧಿಸಿಕೊಳ್ಳಿ. ನಿಮಗೆ ಇಂಥ ಸ್ವಭಾವ ಇದೆ ಎಂಬುದಾಗಿ. ಎಲ್ಲಿ ಪ್ರೀತಿ ಇದೋ ಅಲ್ಲಿ ನಿಮ್ಮ ಹೆಸರನ್ನು ಹಾಕಿ ನಿಮಗೆ ಇಂಥ ಸ್ವಭಾವ ಇದೆ ಎಂಬುದಾಗಿ ನೀವು ಪರಿಶೋಧಿಸಿಕೊಳ್ಳಿ. ದೇವರ ವಾಕ್ಯ ಹೇಳಿದ ಪ್ರಕಾರ 1 ಯೋಹಾನ 4ನೇ ವಾಕ್ಯದಲ್ಲಿ ಹೇಳುತ್ತದೆ, ಪ್ರಿಯರೇ, ನೀವು ಒಬ್ಬೊಬ್ಬರನ್ನು ನೀವು ಪ್ರೀತಿ ಮಾಡಿ, ಯಾಕಂದರೆ ಪ್ರೀತಿ ದೇವರಿಂದ ಬಂದಿತ್ತು. ಯಾರ್ಯಾರು ಪ್ರೀತಿ ಮಾಡ್ತಾರೋ ಅವರೆಲ್ಲ ದೇವರಿಂದ ಹುಟ್ಟುವವರಾಗಿದ್ದಾರೆ ಮತ್ತು ದೇವರನ್ನು ಅರ್ಥಕೊಂಡುವಂತಹ ಮನುಷ್ಯರಾಗಿರುತ್ತಾರೆ ಎಂಬುದು. ನೀವು ನಿಜವಾಗ್ಲೂ ಯೇಸು ಸ್ವಾಮಿನ ನಂಬಿದ್ದೀರಾ? ಆವಾಗ ಹೆಂಗೆ ಗೊತ್ತಾಗುತ್ತೆ? ಆಯಿತು, ಆತನು ನಿಜವಾಗ್ಲೂ ಯೇಸು ಸ್ವಾಮಿನ ನಂಬಿದ್ದಾನೆ ಅಂತ. ಆತನು ಏನು ಮಾಡ್ತಾನೆ? ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಾನೆ. ಇನ್ನೊಂದು ವಾಕ್ಯ ಹೇಳುತ್ತದೆ, ನೀವು ಯಾವಾಗ ಇನ್ನೊಬ್ಬರನ್ನ ಪ್ರೀತಿ ಮಾಡ್ತೀರೋ ನಿಮ್ಮ ಪಾಪ ಎಲ್ಲ ಕ್ಷಮಿಸುತ್ತದೆ. ನೀವು ನಿಮ್ಮ ಪಾಪ ಎಲ್ಲ ಕ್ಷಮಿಸಬೇಕಾ? ದೇವರು ನಿಮ್ಮ ಪಾಪವನ್ನು ಕ್ಷಮಿಸಬೇಕಾ? ನೀವೇನು ಮಾಡಬೇಕು? ಮತ್ತೊಬ್ಬೊಬ್ಬರನ್ನು ನೀವು ಕ್ಷಮಿಸಬೇಕು. ನೀವು ಇನ್ನೊಬ್ಬರನ್ನ ನೀವು ಕ್ಷಮಿಸಿಲ್ಲ ಅಂದರೆ ನಿಮ್ಮ ಹೃದಯ ಏನಾಗುತ್ತೆ? ನಿಮ್ಮ ಹೃದಯಲ್ಲೇ ನೀವು ಕಹಿಯಾಗಿ ಅದು ಕಲ್ಲಾಗಿ ಏನು ಮಾಡುತ್ತೆ? ಆ ಪ್ರೀತಿ ಏನಿರುತ್ತೋ ಅದನ್ನೇ ನೀವು ನಾಶ ಮಾಡಿ ಕೊಳ್ತೀರ. ಈ ಒಂದು ಸಹ ನಮ್ಮ ಜೀವಿತದಲ್ಲೂ ಸಹ ನಮ್ಮ ಜಗತ್ತಲ್ಲಿ ನಾವು ಎಷ್ಟೊಂದು ಪ್ರೀತಿ ನೋಡ್ಬೋದು, ಆದರೂ ಸಹ ಜಗತ್ತು ತೋರಿಸುವಂತಹ ಪ್ರೀತಿ ದೇವರ ಪ್ರೀತಿ ಹಾಗೆ ಹೋಲಿಸುವುದಕ್ಕೆ ಸಾಧ್ಯವಾಗಿಲ್ಲ. ಎಷ್ಟೊಂದು ಸಹ ತುಂಬ ಜನ ಮದುವೆ ಆಗ್ತಾರೆ, ಇಲ್ಲಾಂದ್ರೆ ಪ್ರೀತಿ ಮಾಡ್ತಾರೆ. ಗರ್ಲ್ ಫ್ರೆಂಡ್ಸ್ ಇರ್ಬೋದು, ಬಾಯ್ ಫ್ರೆಂಡ್ಸ್ ಇರ್ಬೋದು, ಹುಡುಗರನ್ನ ಹುಡುಕ್ತಾ ಇರ್ಬೋದು, ಇಲ್ಲಾಂದರೆ ಹುಡುಗಿರನ್ನ ಹುಡುಕ್ತಾ ಇರ್ಬೋದು. ಆ ಸಮಯದಲ್ಲಿ ನೀವು ದೇವರೇ ನನಗೆ ಎಂಥ ಹುಡುಗ ಬೇಕು, ಎಂಥ ಹುಡುಗಿ ಬೇಕಂತ ನೀವು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಪ್ರೀತಿ ಈ ಸ್ವಭಾವ, ನೀವು ಇಂತಹ ಸ್ವಭಾವನ ನೀವು ನೋಡಿಕೊಳ್ಳಬೇಕು. ಸೊ ನಮ್ಮ ಜೀವಿತದಲ್ಲೂ ಸಹ ಇರ್ಬೋದು, ಇಲ್ಲಾಂದರೆ ಮದುವೆ ಆಗಿಯೂ ಸಹ ಇರ್ಬೋದು, ಎಷ್ಟೊಂದು ಕಷ್ಟ ಬರುತ್ತದೆ, ತೊಂದರೆ ಬರುತ್ತದೆ. ಆದರೆ ಇಂತಹ ಸ್ವಭಾವ ನಮ್ಮ ಜೀವಿತದಲ್ಲಿ ಇದ್ದರೆ ಯಾವುದೇ ಸಂಬಂಧದಲ್ಲಿ ಇರ್ಬೋದು, ನಾವು ಈ ಪ್ರೀತಿಯ ಸ್ವಭಾವ ನಮ್ಮ ಜೀವಿತದಲ್ಲಿ ನಾವು ಹೋಲಿಸಿಕೊಂಡ್ರೆ ಅವಾಗ ಏನಾಗುತ್ತದೆ? ನಾವು ಸಂಬಂಧ ಬಿಟ್ಟು ಹೋಗುವುದಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಷ್ಟೊಂದು ನಮ್ಮ ಜೀವಿತದಲ್ಲೂ ಈ ಜಗತ್ತಲ್ಲಿ ನಾವು ನೋಡ್ಬೋದು, ಎಷ್ಟೊಂದು ತುಂಬ ಜನ ಮದುವೆ ಆಗಿ ಏನಾಗ್ತಿದೆ, ತುಂಬ ಜನ ಬೇರೆಯವರಾಗ್ತಿದ್ದಾರೆ. ಅದು ಯಾಕೆ ಆಗ್ತಿದೆ? ಅರ್ಥ ಆಗ್ತಿಲ್ಲ ಯಾರಿಗೂ ಸಹ. ನಾವು ಸಹ ಈ ವಾಕ್ಯವನ್ನು ನಾವು ಯಾವಾಗ ಅಳವಡಿಸಿಕೊಳ್ಳಿ ನೋಡ್ತೇವೋ ಸಂಬಂಧಗಳು ಏನು ಮಾಡುತ್ತೆ? ಗಟ್ಟಿ ಮಾಡುತ್ತೆ. ಪ್ರೀತಿ ಏನು ಮಾಡುತ್ತೆ? ಗಟ್ಟಿ ಮಾಡುತ್ತೆ. ನೀನು ಎಷ್ಟೇ ಪಾಪ ಮಾಡಿರೋದು, ಇಲ್ಲಾಂದರೆ ಎಷ್ಟು ನಮ್ಮ ಸಂಬಂಧದಲ್ಲೂ ಸಹ ಇನ್ನೊಬ್ಬರು ಎಷ್ಟೇ ಕಷ್ಟ ಮಾಡ್ಬೋದು ನಮಗೆ, ಇಲ್ಲಾಂದರೆ ನೋವು ಮಾಡ್ಬೋದು ನಮಗೆ, ಅವರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಸಹ ಪರವಾಗಿಲ್ಲ. ಆದರೆ ಪ್ರೀತಿ ಏನು ಮಾಡುತ್ತೆ? ಅದನ್ನೆಲ್ಲ ಬಿಟ್ಟು ಅವ್ರನ್ನ ಪ್ರೀತಿ ಮಾಡುತ್ತದೆ. ಯಾಕಂದರೆ ಯೇಸು ಸ್ವಾಮಿ ಸಹ ನಮ್ಮನ್ನ ಹಾಗೆಯೇ ಪ್ರೀತಿ ಮಾಡಿದ್ನು. ನಾವು ಸಹ ದಿನಾನು ಎಷ್ಟು ಪಾಪ ಮಾಡ್ತೇವಲ್ಲ, ಯೇಸು ಸ್ವಾಮಿ ಯಾವತ್ತಾದರೂ ಆಯಿತು ನೀನು ಇವತ್ತು ಈ ಪಾಪ ಮಾಡಿದ್ಯಾ, ನಿನ್ನ ಇವತ್ತು ನಾನು ಪ್ರೀತಿ ಮಾಡೋದಿಲ್ಲ ಅಂತ ಯೇಸು ಸ್ವಾಮಿ ಯಾವತ್ತಾದರೂ ಹೇಳಿದಾರ? ನೀನು ಎಷ್ಟೇ ಪಾಪ ಮಾಡು, ಯೆಶಾಯ ಪರ್ವತದಲ್ಲೂ ಸಹ ಹೇಳುತ್ತದೆ, ನಿನ್ನ ಪಾಪ ಎಷ್ಟೇ ಕೆಂಪಾಗಿರ್ಬೋದು, ನಾನೇನು ಮಾಡ್ತಿದ್ದೇನೆ? ಹಿಮವಾಗಿ ಅದನ್ನೆಲ್ಲ ತೆಗೆದುಹಾಕುತ್ತೇನೆ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿಯ ಪ್ರೀತಿ ಅದು ಹೇಳುತ್ತದೆ. ಅದೇ ನಮ್ಮ ಸಂಬಂಧದಲ್ಲೂ ಸಹ ನಾವು ಇನ್ನೊಬ್ಬರಲ್ಲಿ ನಾವು ಯಾವುದೇ ತಪ್ಪು ಹುಡುಕ್ತಾ ಇದ್ದರೆ ನಾವು ತಪ್ಪು ಹುಡುಕ್ತಾನೇ ಇರ್ತೀರಿ. ಆದರೆ ನಾವು ಆ ತಪ್ಪನ್ನು ಬಿಟ್ಟು ನಾವು ಯಾವಾಗ ಆ ಮನುಷ್ಯದಲ್ಲಿ ಒಳ್ಳೆಯ ಸ್ವಭಾವ ನೋಡ್ತಿರೋ, ನಾವು ಎಲ್ಲವೂ ಸಹ ಆ ಮನುಷ್ಯನ ನಾವು ನೋಡ್ತಿರ್ಬೇಕಾದ್ರೆ ಏನಾಗುತ್ತೆ? ನಮಗೆ ಅವ್ರ ಮೇಲೆ ಇನ್ನೂ ಹೆಚ್ಚಾಗಿ ಪ್ರೀತಿ ಬರುತ್ತದೆ. ದೇವರ ವಾಕ್ಯವು ಸಹ ಹೇಳುತ್ತದೆ, ನಿಮ್ಮ ನೆರೆಯವರನ್ನು ಅಕ್ಕಪಕ್ಕದಲ್ಲಿ ಇರುವಂತಹ ಸ್ನೇಹಿತರಾಗಿರ್ಬೋದು ಅವ್ರನ್ನೆಲ್ಲ ನೀವು ನಿಮ್ಮಂತೆಯೇ ಪ್ರೀತಿಸಿ. ನೀವು ಯಾವಾಗ ನಿಮ್ಮನ್ನು ಪ್ರೀತಿಸ್ತೀರೋ ಆವಾಗ ಆ ಪ್ರೀತಿಯನ್ನು ನೀವೇನು ಮಾಡ್ತೀರಾ? ಇನ್ನೊಬ್ಬರಿಗೆ ತೋರಿಸೋದಕ್ಕೆ ಸಾಧ್ಯ ಮಾತ್ರ. ಮತ್ತು ನೀವು ಯಾವಾಗ ಯೇಸು ಸ್ವಾಮಿಯ ಪ್ರೀತಿಯನ್ನು ನೀವು ಯಾವಾಗ ಅರ್ಥ ಮಾಡಿಕೊಳ್ತೀರಾ, ಯೇಸು ಸ್ವಾಮಿಯ ಪ್ರೀತಿ ಹೇಗಿರುತ್ತದೆ, ನಾನು ಎಷ್ಟು ತಪ್ಪು ಮಾಡಿದ್ರೂ ಸಹ ಯೇಸು ಸ್ವಾಮಿ ನನ್ನ ಬಿಡೋದಿಲ್ಲ, ಕೈ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಯಾವಾಗ ಯೇಸು ಸ್ವಾಮಿ ಅಂತಹ ಪ್ರೀತಿ ನನಗೆ ತೋರಿಸಿದಾನೋ ಆ ಪ್ರೀತಿಯ ಮೇಲೆ ನಾವು ಇನ್ನೊಬ್ಬರ ತಪ್ಪು ಯಾವುದಕ್ಕಾದರೂ ಹೋಲಿಸುವುದಕ್ಕೆ ಸಾಧ್ಯವಾಗಿರ್ತದ? ಇಲ್ಲ. ಯಾಕಂದರೆ ನಾನು ಎಷ್ಟೇ ಕ್ಷಮಿಸ್ಬೋದು, ಅವ್ರು ಎಷ್ಟೇ ತಪ್ಪು ಮಾಡಿರ್ಬೋದು, ಅವ್ರು ಎಷ್ಟೇ ನಮಗೆ ತೊಂದರೆ ಕೊಟ್ಟಿರ್ಬೋದು, ದೇವರ ವಾಕ್ಯ ಇರುತ್ತೆ, ನೀವು ಅವರನ್ನು ಪ್ರೀತಿಸಿ, ನಿಮ್ಮ ವೈರಿಗಳನ್ನು ನಿಮ್ಮಂತೆಯೇ ಪ್ರೀತಿಸಿ ಅಂತ ದೇವರ ವಾಕ್ಯ ಹೇಳುತ್ತದೆ. ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು, ಇಲ್ಲಾಂದರೆ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮಗೆ ಎಷ್ಟೇ ಮನಸ್ಸು ನೋವು ಇರ್ಬೋದು, ಆದರೆ ದೇವರು ಏನನ್ನಂತ ಇದ್ದಾರೆ, ನಿಮಗೆ ಆತ್ಮನ ಫಲ ಇದ್ದರೆ, ಪ್ರೀತಿ ಎಂಬ ಫಲ ಇದ್ದರೆ ನೀವು ಅವ್ರನ್ನ ಕ್ಷಮಿಸೋದಕ್ಕೆ ಸಾಧ್ಯವಾಗಿರ್ತದೆ. ಅವ್ರು ಎಷ್ಟೇ ದೊಡ್ಡ ತಪ್ಪು ಮಾಡಿರ್ಬೋದು, ನಿಮಗೆ ಊಹಿಸಲಾರದಂತಹ ತಪ್ಪು ಮಾಡಿರ್ಬೋದು, ಆದರೆ ನೀವು ಅವ್ರನ್ನ ಏನು ಮಾಡಬೇಕು? ನೀವು ಅವ್ರನ್ನ ಕ್ಷಮಿಸಬೇಕು. ಯಾಕಂದರೆ ನಿಮ್ಮ ಜೀವಿತದಲ್ಲಿ ಪ್ರೀತಿ ಬೇಕಂದರೆ ಆ ಸ್ವಭಾವನ ನೀವು ಅದನ್ನು ಅಳವಡಿಸಿಕೊಳ್ಳಬೇಕು. ಸೊ ಇನ್ನೊಂದು ಏನಂದರೆ, ಪ್ರೀತಿ ಇನ್ನೊಬ್ಬರಿಂದ ಏನು ಅಪೇಕ್ಷಿಸುವುದಿಲ್ಲ.
ಪ್ರೀತಿ ಬಂದು ನನಗೆ ನಾನು ಇನ್ನೊಬ್ಬರನ್ನ ಪ್ರೀತಿ ಮಾಡಿದ್ದೇನೆ, ಅವರು ನನಗೋಸ್ಕರ ಇದನ್ನು ಮಾಡಬೇಕು, ನನ್ನ ಸಂಬಂಧದಲ್ಲಿ ಅವರು ಇದನ್ನು ಮಾಡಿದ್ರೆ ನಾನು ಅವ್ರಿಗೆ ಪ್ರೀತಿ ತೋರಿಸ್ತೇನೆ ಅಂತ ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಪ್ರೀತಿ ಎಂಬುದು ಯಾವತ್ತೂ ಅಪೇಕ್ಷಿಸುವುದಿಲ್ಲ. ಯೇಸು ಸ್ವಾಮಿ ಸಹ ನಮ್ಮಿಂದ ಏನಾದರೂ ಅಪೇಕ್ಷಿಸ್ತಾ ಇದ್ದಾನ? ಏನೂ ಇಲ್ಲ. ಆತನು ಏನಂತಿದ್ದಾನೆ, ನೀನು ನನ್ನನ್ನು ನಂಬಿ ನಿನಗೆ ನಿಜವಾಗ್ಲೂ ನಿತ್ಯ ಜೀವ ಬೇಕಾ, ನೀನು ನನ್ನನ್ನು ನಂಬು, ನನ್ನ ತಂದೆಯ ನಂಬು. ಯಾಕಂದರೆ ನನ್ನ ತಂದೆಯ ಮನೆಯಲ್ಲಿ ತುಂಬ ಮನೆಗಳಿದೆ, ಆ ಮನೆಯಲ್ಲಿ ಗುಡಾರಗಳಿದೆ, ಅದರಲ್ಲಿ ನೀನು ಬಂದು ಸಹ ವಾಸ ಮಾಡ್ಬೋದು ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳುವಂತಹ ದೇವರಾಗಿರ್ತದೆ. ನಮಗೆ ಯಾವುದೇ ಸಂಬಂಧದಲ್ಲಿರ್ಬೋದು, ಇಲ್ಲಾಂದರೆ ನಾವು ಯವನಸ್ಥದಲ್ಲೂ ಸಹ ಎಷ್ಟೊಂದು ಜನ ಪ್ರೀತಿ ಎಂಬುದಾಗಿ ಹುಡ್ಕೊಂಡು ಎಲ್ಲೆಲ್ಲೋ ಹುಡುಕ್ತಾ ಇದ್ದಾರೆ. ಆದರೆ ಏನಾಗುತ್ತೆ, ಲೋಕದ ಆಸೆ ಇಲ್ಲಾಂದರೆ ಲೋಕದ ಪ್ರೀತಿ ಏನಾಗುತ್ತೆ, ಕ್ಷಣಿಕವಾಗಿರುತ್ತೆ. ನಿಮಗೆ ಒಂದು ಅರ್ಧ ಗಂಟೆ ಕೊಡುವುದು, ಇಲ್ಲಾಂದರೆ 1 ಗಂಟೆ ತನಕ, ಇಲ್ಲಾಂದರೆ 1 ದಿನವೇ ನಿಮಗೆ ಸಂತೋಷ ಕೊಡುವುದು, ಖುಷಿ ಕೊಡುವುದು. ಆದರೆ ನಿಜವಾದಂತಹ ಪ್ರೀತಿ ಬರೀ ಯೇಸು ಸ್ವಾಮಿಯಲ್ಲಿಯೇ ಮಾತ್ರ ನಾವು ನೋಡಿಕೊಳ್ಳಬಹುದು. ಇವನ್ ಸಹ ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇರ್ಬೋದು, ಅವರೆಲ್ಲ ಏನೇನೋ ಕೆಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಬಾ, ನೀನೇನಕ್ಕೆ ಹಿಂಗೆ ಮಾಡ್ತಾ ಇದೆಯಾ, ನೀನು ಬರೀ ಚರ್ಚ್ಗೆ ಹೋಗ್ತೀನಿ, ನೀನು ಇದನ್ನು ಮಾಡೋದಿಲ್ಲ ಅದನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಂದೊಂದು ಸತಿ ನಮಗೇನು ಅನಿಸುತ್ತೆ, ಅಯ್ಯೋ ಯೇಸು ಸ್ವಾಮಿ ಹೆಂಗೋ ಪ್ರೀತಿ ಮಾಡ್ತಾನಲ್ಲ, ಆಯಿತು ನಾನು ಒಂದು ಸತಿ ತಪ್ಪು ಮಾಡಿ ಏನು ಮಾಡ್ತಾನೆ, ಯೇಸು ಸ್ವಾಮಿ ಹೆಂಗೋ ಕ್ಷಮಿಸ್ತಾನೆ, ನಾನು ಈ ತಪ್ಪು ಮಾಡಿ ಇನ್ನೊಂದು ಸತಿ ಹೋಗ್ತೇನೆ ಅಂತ ಅಂದರೆ ಅದು ಒಂದು ಪಾಪವಾಗಿರುತ್ತದೆ. ಯಾಕಂದರೆ ನಿಮ್ಗೆ ದೇವರ ವಾಕ್ಯ ಹೇಳುತ್ತದೆ, ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ನ್ಯಾಯ ತೀರ್ಪು ಕಮ್ಮಿ ಆಗಿರ್ತದೆ. ಆದರೆ ಗೊತ್ತಿದ್ದು ನೀವು ತಪ್ಪು ಮಾಡಿದೆ ಅವ್ರಿಗೆ ಏನಾಗುತ್ತದೆ, ನ್ಯಾಯ ತೀರ್ಪು ಜಾಸ್ತಿ ಆಗಿರ್ತದೆ. ಯಾಕಂದರೆ ಯೇಸು ಸ್ವಾಮಿ ನಿನಗೆ ಗೊತ್ತು ನಾನು ನಿನ್ನ ಪ್ರೀತಿ ಮಾಡ್ತಿದ್ದೇನೆ, ನಿನಗೆ ಗೊತ್ತು ನನಗೆ ಇದು ಅಸಹ್ಯ ಅಂತ, ನಿನಗೆ ಗೊತ್ತು ನಾನು ನ್ಯಾಯ ತೀರ್ಪು ಕೊಡ್ತೇನೆ ಅಂತ, ಆದ್ರೂ ಸಹ ನೀನು ಏನು ಮಾಡ್ತಿದ್ಯಾ, ಕೆಟ್ಟದನ್ನೇ ಹೋಗಿ ನೀನು ಸುಮ್ಮನೆ ಹೋಗಿ ನನ್ನ ಪ್ರೀತಿಯನ್ನು ನೀನು ಅಲಸ್ಯ ಮಾಡಿ ನೀನು ಸುಮ್ಮನೆ ಹೋಗಿ ಪೂಜಿಸ್ತಾ ಇದೆಯಾ, ನೀನು ಇನ್ನೊಂದು ಕೆಟ್ಟತನ ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿಗೆ ಒಂದು ಮನಸ್ಸು ಆದರೆ ಆತನು ಯಾವಾಗ ನ್ಯಾಯ ತೀರ್ಪು ಬರುತ್ತೋ ಆ ನ್ಯಾಯ ತೀರ್ಪು ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಇವಾಗ ನಾನು ಕೊಡುವಂಥ ನ್ಯಾಯ ಇರ್ಬೋದು, ಪಾಸ್ಟ್ರು ಕೊಡುವಂತಹ ನ್ಯಾಯ ಇರ್ಬೋದು, ಒಂದೊಂದು ಸತಿ ನಾವೇನು ಮಾಡ್ತಾರೆ, ನಾನು ತುಂಬ ಇನ್ನೊಬ್ಬರನ್ನ ಪ್ರೀತಿ ಮಾಡ್ತಿದ್ರೆ ಅವ್ರ ಸೈಡಲ್ಲಿ ಎತ್ಕೊಂಡು ಆಯಿತು ನೀನು ತಪ್ಪು ಮಾಡಿದ್ಯಾ ಅಂತಲೂ ಸಹ ನಾವು ಹೇಳ್ತಾರೆ. ಒಂದೊಂದು ಸತಿ ನ್ಯಾಯ ತೀರ್ಪು ಕೊಡ್ತಿರ್ಬೇಕಾದ್ರೂ ಸಹ ಹಾಗೆ ಇರ್ತದೆ. ಆದರೆ ಯೇಸು ಸ್ವಾಮಿ ಏನಂತಾರೆ, ನಾನು ಕೊಡುವಂತಹ ನ್ಯಾಯ ತೀರ್ಪು ಅದು ನ್ಯಾಯವಾಗೇ ಇರುತ್ತದೆ. ನೀನು ತಪ್ಪು ಮಾಡು, ನಾನು ನಿನ್ನ ಎಷ್ಟೇ ಪ್ರೀತಿ ಮಾಡಲಿ, ನೀನು ಎಷ್ಟೇ ತಪ್ಪು ಮಾಡಿದ್ರು ಸಹ ನಾನು ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ನಾನು ನೋಡ್ತೇನೆ ಅಂತ ಯೇಸು ಸ್ವಾಮಿ ಹೇಳುವಂತಹ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನೀವೇನು ಮಾಡಬೇಕಂದ್ರೆ, ನಿಮ್ಮ ಜೀವಿತದಲ್ಲೂ ಸಹ ದೇವರೇ ನನ್ನ ಹತ್ರ ಇಂಥ ಸ್ವಭಾವ ಇದೆ ಸ್ವಾಮಿ, ಅದನ್ನು ನಾನು ತುಂಬ ಸಿಟ್ಟು ಬರ್ತಿದೆ, ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಿದ್ದೇನೆ, ನಾನು ಚಾಡಿ ಮಾಡ್ತಿದ್ದೇನೆ, ಎಷ್ಟೊಂದು ಸತಿ ಸಭೆಗೆ ಬಂದು ಸಹ ನಾನು ಪ್ರೇಯರ್ ಮಾಡ್ತಿದ್ದೇನೆ, ಆದರೆ ನನಗೆ ಯಾವಾಗ ನೀನು ಸಹಾಯ ಮಾಡ್ತಿಲ್ಲ ಅಂತ, ನೀನು ಯಾವಾಗ ಸಹಾಯ ಮಾಡ್ತಿಲ್ಲ ಅಂತ ಗೊತ್ತು ಮತ್ತು ನನ್ನ ಪ್ರಾರ್ಥನೆ ಯಾವಾಗ ತಡೆ ಆಗ್ತಿದೋ ನಾನೇನು ಮಾಡ್ತಿದ್ದೇನೆ, ಇನ್ನೊಂದು ಕಡೆ ಹೋಗಿ ನಾನು ಏನೋ ಕೆಟ್ಟ ಕೆಲಸ ಮಾಡ್ತಿದ್ದೇನೆ, ವಿಗ್ರಹ ಪೂಜೆ ಮಾಡ್ತಿದ್ದೇನೆ ಅಂತ ಅಂದ್ಬಿಟ್ಟು ನೀವು ಅಂತಹ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನೀವೇನು ಮಾಡಬೇಕು, ಈ ಸಮಯದಲ್ಲಿ ಅದನ್ನೆಲ್ಲ ಬಿಟ್ಟು ದೇವರ ಸಮಯದಲ್ಲಿ ಬಂದು, ದೇವರ ಪ್ರಶಾಂತದಲ್ಲಿ ಬಂದು, ದೇವರೇ ನಾನು ಪಾಪ ಮಾಡಿದ್ದೇನೆ ಸ್ವಾಮಿ, ನಿನ್ನ ಪ್ರೀತಿಯನ್ನು ನಾನು ಏನು ಮಾಡಿದ್ದೇನೆ, ಅಲಸ್ಯವಾಗಿ ನಾನು ಉಪಯೋಗಿಸಿಕೊಂಡಿದ್ದೇನಪ್ಪ, ನನಗೆ ಗೊತ್ತು ನೀನು ಎಷ್ಟೊಂದು ಸತಿ ಕ್ಷಮಿಸಿ ಅಂತ, ಆದ್ರೂ ಸಹ ನಾನು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೇನೆ ಸ್ವಾಮಿ, ನನ್ನ ಕ್ಷಮಿಸು ಎಂಬುದಾಗಿ ನಾವು ದೇವರಿಗೆ ಹೇಳಬೇಕು. ಮತ್ತು ಪ್ರೀತಿ ಇನ್ನೊಬ್ಬರನ್ನ ಕ್ಷಮಿಸ್ತಾ ಇರುತ್ತೆ. ಸೊ ನಾವು ಇನ್ನೊಬ್ಬರನ್ನ ನಾವು ಕ್ಷಮಿಸ್ತಾ ಇರಲೇಬೇಕು, ಎಷ್ಟೇ ತಪ್ಪು ಮಾಡಲಿ. ನೀವು ಸಹ ಕೇಳ್ಬೋದು, ದೇವರೇ ಪಾಸ್ಟ್ರೇ, ಇಲ್ಲಾಂದರೆ ನಾನು ಇನ್ನೊಬ್ಬರನ್ನ ನಾನು ಎಷ್ಟು ಅವ್ರು ದಿನಾನೂ ತಪ್ಪು ಮಾಡ್ತಿದ್ದಾರೆ, ನಾನು ದಿನಾನೂ ಕ್ಷಮಿಸ್ಬೇಕಾ ಅಂತ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವರ ವಾಕ್ಯ ಹೇಳುತ್ತದೆ, ನೀವೇನು ಮಾಡಬೇಕು, ಅವ್ರನ್ನ ಕ್ಷಮಿಸಲೇಬೇಕು. ಯಾಕಂದರೆ ಯೇಸು ಸ್ವಾಮಿ ಸಹ ಕ್ಷಮಿಸುವಂತಹ ದೇವರಾಗಿದ್ದಾನೆ. ಅವ್ರು ಎಷ್ಟೇ ಪಾಪ ಮಾಡ್ಬೋದು, ಎಷ್ಟೇ ನೋವು ಕೊಡ್ಬೋದು, ಎಷ್ಟೇ ತೊಂದರೆ ಕೊಡ್ಬೋದು, ನೀವೇನು ಮಾಡಬೇಕು, ಇನ್ನೊಬ್ಬರನ್ನ ಪ್ರೀತಿ ಮಾಡಲೇಬೇಕು. ಮತ್ತು ನಿಮಗೆ ಆ ಭಾವನೆ ಬೇಕು. ನೀವು ಇನ್ನೊಬ್ಬರನ್ನ ನೋಡ್ತಾ ಇರ್ಬೇಕಾದ್ರೆ ನೀವು ದೈವಿಕವಾಗಿ ನೀವು ನಿಮ್ಮ ದೇಹ ಮುಖಾಂತರವಾಗಿ ನೀವು ಇನ್ನೊಬ್ಬರನ್ನ ನೋಡಿದ್ರೆ ನೀವು ಇನ್ನೊಬ್ಬರಿಗೆ ನೀವು ಪಾಪ ಮಾಡಬೇಕಂತ ನಿಮ್ಗೆ ಅನಿಸುತ್ತೆ. ಆದರೆ ನೀವು ಯಾವಾಗ ಯೇಸು ಸ್ವಾಮಿ ನನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಸತ್ತಿದ್ದಾನೆ, ಆತನು ನನ್ನ ಪರಿಸ್ಥಿತಿ ಇಲ್ಲಾಂದರೆ ನನ್ನ ಪಕ್ಕದಲ್ಲಿ ಯೇಸು ಸ್ವಾಮಿ ಇದ್ದರೆ ಇನ್ನೊಬ್ಬನ ಅಂಥ ಮನುಷ್ಯನ ದೇವರು ಕ್ಷಮಿಸ್ತಾರಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ಆಲೋಚನೆ ಮಾಡಿ ನೀವೇನು ಮಾಡಬೇಕು, ಇನ್ನೊಬ್ಬರನ್ನ ನೀವು ಹೇಗೆ ಯೇಸು ಸ್ವಾಮಿ ಆಲೋಚನೆ ಮಾಡ್ತಾರೋ ನೀವು ಸಹ ಹಾಗೆಯೇ ಆಲೋಚನೆ ಮಾಡಬೇಕು. ನೀವು ತಂದೆಯ ಸ್ವಭಾವವನ್ನು ನೀವು ನಿಮ್ಮ ಜೀವಿತದಲ್ಲಿದ್ದರೆ ಅದೇನು, ನಿಮ್ಮ ತಂದೆ ತಾಯಿ ನಿಮ್ಮನ್ನ ಯಾವಾಗ ಹುಟ್ಟಿಸ್ತಾರೋ ಆವಾಗೇನಾಗುತ್ತದೆ, ಅವರ ಸ್ವಭಾವ ನಿಮ್ಮ ಜೀವಿತದಲ್ಲಿ ಇರುತ್ತದೆ. ನೀವು ಹಾಗೆ ಯಾವಾಗ ಯೇಸು ಸ್ವಾಮಿನಲ್ಲಿ ಇರ್ತೇವೋ ಆವಾಗ ಯೇಸು ಸ್ವಾಮಿಯ ಸ್ವಭಾವ ನಿಮ್ಮ ಜೀವಿತದಲ್ಲಿ ಇರಬೇಕು. ನನ್ನ ತಂದೆ ಯೇಸಪ್ಪ ಪಕ್ಕದಲ್ಲಿದ್ದರೆ ಅವರು ಇನ್ನೊಬ್ಬರು ಏನಾದರೂ ತಪ್ಪು ಮಾಡ್ತಿದ್ರೆ ಯೇಸು ಸ್ವಾಮಿ ಹಿಂಗೆ ಮಾಡ್ತಾರ ಅಂತ ಅಂದ್ಬಿಟ್ಟು ನಿಮ್ಗೆ ಆ ಆಲೋಚನೆ ನಿಮಗೆ ಇದ್ದರೆ
ನಿಮಗೆ ಆಲೋಚನೆ ಯಾವುದೇ ಇರ್ಬೋದು, ಯಾವುದೇ ದಾರಿಯಲ್ಲಿ ಹೋಗ್ಬೋದು, ನಿಮ್ಗೆ ದಾರಿಯೆಲ್ಲ ಏನಾಗುತ್ತೆ, ಸರಾಗವಾಗಿ ಇರುತ್ತದೆ. ಯಾಕಂದರೆ ಯೇಸು ಸ್ವಾಮಿನ ನೀವು ಯಾವಾಗ ಮೊದಲನೇದಾಗಿ ನನ್ನ ಜೀವಿತದಲ್ಲಿ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ನನ್ನ ಫ್ರೆಂಡ್ಸು ಮಧ್ಯಗಸ್ಥಾನ ಇಲ್ಲ ಸ್ವಾಮಿ, ಮೊದಲನೇದಾಗಿಲ್ಲ, ನನ್ನ ತಂದೆ ತಾಯಿ ಮೊದಲನೇದಾಗಿಲ್ಲ ಸ್ವಾಮಿ, ನೀನು ನನ್ನ ಜೀವಿತದಲ್ಲಿ ಮೊದಲನೇದಾಗಿದ್ಯಾ ಅಂತ ಅಂದ್ಬಿಟ್ಟು ನೀವು ಯಾವಾಗ ಯೇಸು ಸ್ವಾಮಿಗೆ ಮೊದಲನೇ ಸ್ಥಾನ ಕೊಡ್ತೀರೋ, ಆವಾಗ ನಿಮ್ಮ ಜೀವಿತ ಎಲ್ಲ ಕ್ರಮವಾಗಿ ಬರುತ್ತದೆ. ದೇವರ ವಾಕ್ಯ ಹೇಳಿರೋ ಪ್ರಕಾರ ಮತ್ತಾಯ 5:22 ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವೇನು ಮಾಡಬೇಕು, ತವಕ ಪಡಬೇಕು. ಆವಾಗ ಏನು ಬರುತ್ತದೆ, ಎಲ್ಲವೂ ಸಹ ನಿಮಗೆ ದೊರಕುತ್ತದೆ. ನೀವು ಯೋಚನೆ ಮಾಡ್ತಿರೋ, ದೇವರೇ ನನ್ನ ಹತ್ರ ಇದಿಲ್ವಾ, ದೇವರೇ ನನಗೆ ಇದಿಲ್ಲ ಸ್ವಾಮಿ, ನನಗೆ ಅದಿಲ್ಲ, ದೇವರಿಗೆ ನನಗೆ ಇಂತಹ ಪ್ರೀತಿ ಮಾಡೋದಕ್ಕೆ ಸ್ವಭಾವ ಇಲ್ಲ ಸ್ವಾಮಿ ಅಂತ ನೀವು ಯೋಚನೆ ಮಾಡ್ತಿರ್ಬೇಕಾದ್ರೆ, ನೀವು ಆ ಸಮಯದಲ್ಲಿ ನೀವು ಯಾವಾಗ ಯೇಸು ಸ್ವಾಮಿಗೆ ಹೇಳ್ತಿರೋ, ದೇವರೇ ನಿನ್ನನ್ನೇ ಮಾತ್ರ, ನಿನ್ನ ರಾಜ್ಯಕ್ಕೆ ಮಾತ್ರ ನಾನು ತವಕ ಪಡುತ್ತೇನೆ ಸ್ವಾಮಿ, ನಿನ್ನ ಪ್ರೀತಿಗೆ ಮಾತ್ರ ನಾನು ತವಕ ಪಡುತ್ತೇನೆ ಸ್ವಾಮಿ ಎಂಬುದಾಗಿ ನೀವು ಯಾವಾಗ ಯೇಸು ಸ್ವಾಮಿನ ನೀವು ಮೊದಲನೇದಾಗಿ ಇಕ್ತಿರೋ, ಆವಾಗ ಎಲ್ಲವೂ ಸಹ ಏನಾಗಿರುತ್ತದೆ, ಸರಾಗವಾಗಿ ದೇವರು ನಿಮಗೆ ಒದಗಿಸಿ ಕೊಡ್ತಿದ್ದಾನೆ. ನಾನು ಹೇಳ್ತಾ ಇಲ್ಲ ನೀನು ಯೇಸು ಸ್ವಾಮಿ ನಂಬಿದ್ರೆ ನಿನಗೆ ಐಶ್ವರ್ಯ ಅಂತಸ್ತು ಬರುತ್ತದೆ, ಇದು ಬರುತ್ತದೆ, ಅದು ಬರುತ್ತದೆ. ದೇವ್ರ ವಾಕ್ಯ ಏನಂತಿದೆ, ಯಾವಾಗ ನೀವು ದೇವರನ್ನು ನೀವು ಯಾವಾಗ ತವಕ ಪಡ್ತೀರೋ, ಆವಾಗ ನಿಮ್ಗೆ ಎಲ್ಲವೂ ಸಹ ದೊರಕುತ್ತದೆ. ದೇವರು ಇದು ಮಾತ್ರ ನಿಮಗೆ ಸಿಗುತ್ತೆ, ಅದು ಮಾತ್ರ ಸಿಗುತ್ತದೆ ಅಂತಿಲ್ಲ. ದೇವರು ನಂಬುವಂತಹ ದೇವ್ರನ್ನ ನೀವು ಯಾವಾಗ ಗೌರವಿಸ್ತೀರೋ, ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಗೌರವಿಸುವರು, ನಾನು ನಿಮ್ಮನ್ನು ತಂದೆಯ ಮಧ್ಯದಲ್ಲಿ ನಾನು ನಿಮ್ಮನ್ನು ಗೌರವಿಸ್ತೇವೆ ಎಂಬುದಾಗಿ. ಮತ್ತು ದೇವರ ವಾಕ್ಯ ಹೇಳಿದ ಪ್ರಕಾರ ನೀವು ಇನ್ನೊಬ್ಬರಿಗೆ ಒಂದು ಚಂಬಲ್ಲಿ ನೀರು ಕೊಟ್ಟರು ಸಹ ಅದನ್ನು ಸಹ ನಾನು ಮರೆಯೋದಿಲ್ಲ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿ ಅಂತಾರೆ. ನಿಮ್ಮ ಕಣ್ಣಲ್ಲಿ ಎಷ್ಟೇ ಕಣ್ಣೀರು ಬರ್ಬೋದು, ಅದನ್ನು ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ, ಅದನ್ನು ಒಂದು ಬುಗ್ಗೆದಲ್ಲಿ ನನ್ನ ಮಗಳು ಎಷ್ಟು ಪ್ರಾರ್ಥನೆ ಮಾಡಿ ಕಣ್ಣೀರಿಂದ ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅವಳು, ನನ್ನ ಪ್ರೀತಿ ಮಾಡ್ತಿದ್ದಾನೆ ಅವನು, ಅಷ್ಟು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಿದ್ದಾನಲ್ಲ, ನಾನು ಅವನಿಗೆ ಕೊಡ್ತೀನಿ, ಅವಳಿಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಯೇಸು ಸ್ವಾಮಿ ಅದನ್ನು ನಮಗೆ ಕೊಡುವುದಕ್ಕೆ ಸಾಧ್ಯವಾಗಿರ್ತದೆ. ಬಟ್ ಇವತ್ತಿನ ಟೇಕ್ಅವೇ ಏನಂದರೆ, ನಾನು ಇಲ್ಲಿ ಹೇಳಿರುವಂತಹ ಸ್ವಭಾವ ಇರ್ಬೋದು, ಇಲ್ಲಾಂದರೆ ನಾನು ಹೇಳಿರುವಂತಹ ಮಾತು ಇರ್ಬೋದು, ನೀವು ಅದನ್ನೆಲ್ಲ ನೀವು ಮರ್ತಿರೋದು ಸಹ ಈ 3 ಅನ್ನು ನೀವು ಜ್ಞಾಪಕಕ್ಕೆ ಇಟ್ಟುಕೊಂಡು ನೀವು ಹೋಗಬೇಕಂತ ನಾನು ಕೇಳ್ಕೊಳ್ತಿದ್ದೇನೆ. ನೋ ವಾಟ್ ಇಟ್ ಈಸ್ ದ ಮೀನಿಂಗ್ ಆಫ್ ಟ್ರೂ ಲವ್ ಆ್ಯಂಡ್ ಲುಕ್ ಆನ್ ಟು ಜೀಸಸ್ ಕ್ರೈಸ್ಟ್. ನಿಜವಾದಂತಹ ಅರ್ಥ ಏನು ಎಂಬುದಾಗಿ ನೀವು ನಿಜವಾದಂತಹ ಪ್ರೀತಿ ನಿಮಗೆ ಗೊತ್ತಾಗಬೇಕಾ, ಅರ್ಥ ಗೊತ್ತಾಗಬೇಕಾ, ಯೇಸು ಸ್ವಾಮಿಯನ್ನು ನೋಡಿರಿ. ಯಾಕಂದರೆ ನಾವು ಒಂದೊಂದು ಸತಿ ಬೇರೆಯವರ ಪ್ರೀತಿ ನೋಡಿ ಏನು ಮಾಡ್ತೀರೋ, ಅವರು ಹಿಂಗೆ ಪ್ರೀತಿ ಮಾಡ್ತಿದ್ದಾರೆ, ಪಾಸ್ಟ್ ಹಿಂಗೆ ಪ್ರೀತಿ ಮಾಡ್ತಿದ್ದಾರೆ, ನಾನು ಅಂತಹ ಪ್ರೀತಿಯೇ ಇನ್ನೊಬ್ರಿಗೆ ತೋರಿಸ್ತಿದ್ದೇನೆ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ಬೋದು. ಆದರೆ ನೀವು ಯಾವಾಗ ಯೇಸು ಸ್ವಾಮಿಯ ಪ್ರೀತಿ ನೋಡ್ತಿರೋ, ಆ ಯೇಸು ಸ್ವಾಮಿ ಕಲ್ವಾರಿ ಶಿಲ್ಬೆ ಮೇಲೆ ಈ ಭೂಲೋಕಕ್ಕೆ ಬಂದು ನನಗೋಸ್ಕರ ಜೀವಿಸಿ ಆತನು ಸತ್ತು 3ನೇ ದಿನ ಎದ್ದು ಆತನು ಜೀವಿಸ್ತಾ ಇದ್ದಾನೆ, ಅಂತಹ ಪ್ರೀತಿಯನ್ನು ನೀವು ಯೋಚನೆ ಮಾಡಿದ್ರೆ, ನೀವು ಯಾವುದೇ ಈ ಜಗತ್ತಲ್ಲಿ ಇರುವಂತಹ ಪ್ರೀತಿ ನೀವು ಯಾವುದೇ ತೆಗೆದುಕೊಂಡು ಇರ್ಬೋದು, ಅದಕ್ಕೆ ವ್ಯರ್ಥವಾಗಿರುತ್ತದೆ, ಅದಕ್ಕೆ ಸಾಮಾನ್ಯ ಹೋಲಿಸುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಂತಹ ಪ್ರೀತಿ ಅಮೂಲ್ಯ ಪ್ರೀತಿಯಾಗಿದೆ. ಮೊದಲನೇ ಪಾಯಿಂಟ್ ಏನಂದರೆ, ನೀವು ದೇವರ ಪ್ರೀತಿಯನ್ನು, ನಿಮಗೆ ನಿಜವಾದ ಪ್ರೀತಿ ಅರ್ಥ ಬೇಕಂದರೆ ಯೇಸು ಸ್ವಾಮಿಯ ಪ್ರೀತಿಯನ್ನು ನೀವು ನೋಡಿರಿ. ಮತ್ತು ಇನ್ನೊಬ್ಬರನ್ನು ನೀವು, 2ನೇ ಪಾಯಿಂಟು, ನೀವು ಇನ್ನೊಬ್ಬರನ್ನು ಕ್ಷಮಿಸಿ. ಯೇಸು ಸ್ವಾಮಿ ಹೇಗೆ ನಮ್ಮನ್ನು ಕ್ಷಮಿಸಿದ್ರೋ ನಾವು ಇನ್ನೊಬ್ಬರನ್ನ ನಾವು ಕ್ಷಮಿಸಬೇಕು. ತುಂಬ ಕಷ್ಟವಾಗಿರುತ್ತದೆ, ಮೊದಲನೇದಾಗಿ ತುಂಬ ಕಷ್ಟವಿರುತ್ತದೆ, ಮತ್ತು ನಮಗೆ ಎಷ್ಟೋ ಶತ್ರುಗಳಿರ್ಬೋದು. ದೇವರು ಏನಂತಿದ್ದಾರೆ, ಇವತ್ತು ನೀನು ಬಂದಿದೆಯಾ, ಅವ್ರನ್ನೆಲ್ಲ ನೀನು ಇವತ್ತು ಕ್ಷಮಿಸಬೇಕು. ಯಾಕೆ ಕ್ಷಮಿಸಬೇಕು? ಯಾಕಂದರೆ ಯೇಸು ಸ್ವಾಮಿ ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ. ಯಾಕಂದರೆ ನೀನು ಅವರ ಪ್ರೀತಿಯನ್ನು ಅವರ ಪಾಪ ನೋಡಿ ನಿನ್ನ ಪಾಪವನ್ನು ಹೋಲಿಸಿದ್ರೆ ನೀನು ಎಲ್ಲೋ ಇರಬೇಕಾಗಿತ್ತು. ನಾನು ಯೇಸು ಸ್ವಾಮಿನ ನಂಬಿಲ್ಲ, ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ಲದಿದ್ದರೆ ನಾನು ಎಲ್ಲೋ ಇರ್ತಾ ಇದ್ದೆ, ಎಲ್ಲೋ ನಾಶವಾಗಿ, ಎಲ್ಲೋ ಈ ಜಗತ್ತಲ್ಲೇ ಎಲ್ಲೋ ಸಾಯ್ತಾ ಇದ್ದೆ. ಆದರೆ ಆತನ ಏನು ಮಾಡಿದ್ದಾನೆ, ಅಂಥ ಕಚ್ಚಡದಲ್ಲಿ ಇರಬೇಕಾದ್ರೆ, ಕೆಟ್ಟ ಜೀವಿತದಲ್ಲಿ ನಾನು ಇರಬೇಕಾದ್ರೆ ಆತನ ಏನು ಮಾಡಿದ್ದಾನೆ, ಆತನು ಕಚ್ಚಡ ಜೀವಿತದಲ್ಲಿ ನಾನು ಇರಬೇಕಾದ್ರೆ ಆತನು ಏನು ಮಾಡಿದ್ದಾನೆ, ನನ್ನ ಎತ್ತುಕೊಂಡು ಆತನು ಬಂಡೆ ಮೇಲೆ ಎತ್ತಿ ಆತನು ಒಂದು ಮಾದರಿಯುಳ್ಳ ಮಗನಾಗಿ ನನ್ನನ್ನು ಇಕ್ಕಿದ್ದಾರೆ ಮತ್ತು ನಿಮ್ಮನ್ನು ಇಕ್ಕಿದ್ದಾರೆ. ಸೊ ನಾವು ಏನು ಮಾಡಬೇಕಂದ್ರೆ, ನಾವು ಇನ್ನೊಬ್ಬರನ್ನ ನಾವು ಕ್ಷಮಿಸಬೇಕು. ಎಷ್ಟೇ ಕಷ್ಟ ಆಗಿರ್ಬೋದು, ನೀವು ಕ್ಷಮಿಸಬೇಕು. ಮತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತ ಪ್ರೀತಿಯಿಂದ ತುಂಬಿರಬೇಕು. ಎಷ್ಟೇ ಇರ್ಬೋದು, ನಿಮ್ಮ ಜೀವಿತದಲ್ಲಿ ಪ್ರೀತಿ ಎಂಬ ಸ್ವಭಾವವನ್ನು ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಡಿ. ಮತ್ತು 4ನೇ ಪಾಯಿಂಟ್ ಏನಂದರೆ, ಕೊನೆಯದಾಗಿ ನಿಮ್ಮ ಮೊದಲನೇ ಪ್ರೀತಿಯನ್ನು ನೀವು ಜ್ಞಾಪಿಸಿಕೊಳ್ಳಿರಿ.
ಮೊದಲನೇ ಪ್ರೀತಿ ಅಂದರೆ ನಾನು ಯಾರನ್ನ ಪ್ರೀತಿ ಮಾಡಿರ್ತಾನೋ ಫಸ್ಟ್ ಅವ್ರನ್ನ ನಾನು ಯೋಚನೆ ಮಾಡಬೇಕು ಅಂತಂತಿಲ್ಲ. ಮೊದಲನೇ ಪ್ರೀತಿ, ನಿಜವಾದಂತಹ ಪ್ರೀತಿ ಯಾರು ಕೊಟ್ಟಿದ್ದಾರೆ? ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಆ ಪ್ರೀತಿಯನ್ನು ನೀವು ಯೋಚನೆ ಮಾಡಿ, ಆ ಪ್ರೀತಿಯನ್ನು ನೀವು ಹುಡುಕುತ್ತಾ ಹೋಗಿರಿ. ನಮ್ಮ ಜೀವಿತದಲ್ಲಿ ನಾವು ಯಾರೇ ಪ್ರೀತಿ ಮಾಡ್ಬೋದು, ಯಾರನ್ನೇ ಪ್ರೀತಿ ಮಾಡ್ಬೋದು, ನಿಮ್ಮೆಲ್ಲರನ್ನೂ ನಾನು ಪ್ರೀತಿ ಮಾಡ್ತೇನೆ. ಆದರೆ ನೀವು ಪ್ರತಿಯೊಬ್ಬೊಬ್ಬರು ಸಹ ನನ್ನ ನೋವು ಮಾಡ್ತೀರಾ. ಆದರೆ ಯೇಸು ಸ್ವಾಮಿಯ ಪ್ರೀತಿಯಿಂದ ನಾನು ಯಾವಾಗ ನಿಮ್ಮನ್ನ ನೋಡ್ತೀನೋ, ಅದು ನೀವು ಎಷ್ಟೇ ಪಾಪ ಮಾಡಿರ್ಬೋದು, ಎಷ್ಟೇ ನೋವು ಮಾಡಿರ್ಬೋದು, ನಾನು ಇನ್ನೂ ನಿಮ್ಮನ್ನ ಸದಾಕಾಲ ಪ್ರೀತಿ ಮಾಡ್ತಿದ್ದೇನೆ. ಯಾಕಂದರೆ ಯೇಸು ಸ್ವಾಮಿ ಪ್ರೀತಿ ಇವತ್ತು ಮತ್ತು ನಾಳೆ ಮಾತ್ರ ನಿನ್ನ ಪ್ರೀತಿ ಮಾಡ್ತೀಯ ಅಂತಿಲ್ಲ. ಆದರೆ ದೇವರ ಪ್ರೀತಿ ಏನಾಗಿದೆ? ಶಾಶ್ವತವಾಗಿ ಇರುತ್ತದೆ. ನಿನ್ನ ಶತ್ರುನೂ ಸಹ ಏನು ಮಾಡ್ತಿದೆ? ಯೇಸು ಸ್ವಾಮಿ ಅಂತಿದ್ದಾರೆ, ನಿನ್ನ ಶತ್ರುನೂ ಸಹ ನನ್ನ ಜೊತೆ ಜೀವಿಸ್ತೀಯ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಅಂತಹ ಪ್ರೀತಿ ಯೇಸು ಸ್ವಾಮಿ ನಮಗೆ ತೋರಿಸಿದ್ದಾರೆ. ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಎಲ್ಲರೂ ಕಣ್ಣು ಮುಚ್ಬೋದು. ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಎಲ್ಲಿದೆ? ಯಾರ ಮೇಲೆ ನಿಮ್ಮ ಪ್ರೀತಿ ಇದೆ ಇವತ್ತು? ತಂದೆ ತಾಯಿ ಇರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಅವರ ಮೇಲೆ ನೀವು ಮೊದಲನೇ ಪ್ರೀತಿ ತೋರಿಸ್ತಿದ್ರೆ ಈ ಸಮಯದಲ್ಲಿ ನಾವು ಯೇಸು ಸ್ವಾಮಿ ಹತ್ರ ಕೇಳೋಣ, ಯೇಸಪ್ಪ, ಮೊದಲನೇ ಪ್ರೀತಿ ಕೊಟ್ಟಿರುವಂತಹ ದೇವರು ನೀನಾಗಿದೆಯಾ ಸ್ವಾಮಿ? ಅದನ್ನು ನಾನು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀನು ನನಗೆ ಭಾಗ್ಯ ಕೊಡಪ್ಪ. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೇನೆ. ಹೌದು, ನನ್ನ ತಂದೆ ತಾಯಿನ ನಾನು ಮೊದಲನೇ ಸ್ಥಾನದಲ್ಲಿ ಕೊಟ್ಟಿದ್ದೇನೆ, ನಾನು ಮೂರನೇ ಸ್ಥಾನದಲ್ಲಿ ಕೊಟ್ಟಿದ್ದೇನೆ. ಇಲ್ಲಾಂದರೆ ನಾನು ಪ್ರಾರ್ಥನೆ ಮಾಡ್ತಿಲ್ಲ ಸ್ವಾಮಿ, ನೀನು ಬೇಕಾಗೇ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದೇನೆ ಸ್ವಾಮಿ. ಆದರೆ ಈ ಸಮಯದಲ್ಲಿ ನನಗೆ ನೀನು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿ ಸ್ವಾಮಿ ಮೊದಲನೇ ಪ್ರೀತಿಯಪ್ಪ. ನನಗೆ ನಿನ್ನ ಮೊದಲನೇ ಪ್ರೀತಿ ಬೇಕು ಸ್ವಾಮಿ. ಈ ಜಗತ್ತಲ್ಲಿ ನನಗೆ ಏನೇ ಇರ್ಬೋದು ಸ್ವಾಮಿ, ಹೌದು ಆಸ್ತಿ ಇದೆ, ಅಂತಸ್ತಿದೆ, ಆದರೆ ನಿನ್ನ ಪ್ರೀತಿ ನನಗೆ ಗೊತ್ತಿಲ್ಲ ಅಂದರೆ ಮರ್ತೋಗಿದ್ರೆ ಸ್ವಾಮಿ, ಇವತ್ತು ನನಗೆ ಜ್ಞಾಪಕ ಮಾಡಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಇವತ್ತು ನಿನ್ನನ್ನು ನನ್ನ ಜೀವಿತದಲ್ಲಿ ಮೊದಲನೇ ಪ್ರೀತಿಯಾಗಿ, ಮೊದಲನೇ ಸ್ಥಾನವಾಗಿ ನಿನ್ನನ್ನು ಪ್ರೀತಿ ಮಾಡ್ತಿದ್ದೇನೆ ಸ್ವಾಮಿ. ಹಾಡುಗಾರನು ಹೇಳಿದ ಪ್ರಕಾರ, ನಾನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಮನಸ್ಸಿನಿಂದ, ಶಕ್ತಿಯಿಂದ. ನಿನ್ನನ್ನು ಮಾತ್ರ ನಾನು ಆರಾಧಿಸ್ತೇನೆ ಸ್ವಾಮಿ, ನಿನ್ನನ್ನು ಮಾತ್ರ ನಾನು ಪ್ರೀತಿ ಮಾಡ್ತೇನೆ ಸ್ವಾಮಿ. ಅಪ್ಪ, ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಸ್ವಾಮಿ, ಈ ಸ್ವಭಾವ ನನ್ನಲ್ಲಿಲ್ಲ ಸ್ವಾಮಿ. ನನಗೆ ತುಂಬ ಸಿಟ್ಟು ಬರ್ತಿದೆ, ನನಗೆ ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಬರ್ತಿದ್ದೇನೆ ಸ್ವಾಮಿ. ಅಂತಹ ಹೃದಯ ಈ ಸಮಯದಲ್ಲಿದ್ದಾರಪ್ಪ, ನನ್ನನ್ನು ಕ್ಷಮಿಸು ಸ್ವಾಮಿ. ನಿನ್ನ ಪ್ರೀತಿಯ ಸ್ವಭಾವ ಫಲವನ್ನು ನನಗೆ ಕೊಡು, ಆತ್ಮಿಕವಾದಂತಹ ಫಲವನ್ನು ನೀನು ನನಗೆ ಕೊಡು ಸ್ವಾಮಿ. ನನ್ನ ಜೀವಿತವನ್ನು ಮಾರ್ಪಡಿಸು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಮೌನವಾಗಿದ್ದು, ನೀವು ಪಾಪ ಮಾಡಿದ್ದರೆ ಇವತ್ತು, ಇಲ್ಲಾಂದರೆ ಇವತ್ತು ಯಾರ ಹತ್ರ ಆದರೂ ಜಗಳ ಆಗಿರ್ಬೋದು, ನಿನ್ನೆ ಯಾರ ಹತ್ರ ಆದರೂ ನೀವು ಜಗಳ ಮಾಡಿರ್ಬೋದು. ಆದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಪ್ರೀತಿ ಬೇಕಾ? ನೀವು ಅವರನ್ನು ಕ್ಷಮಿಸಬೇಕು. ಎಷ್ಟೇ ದೊಡ್ಡ ತಪ್ಪಾಗಿರ್ಬೋದು, ನೀವು ಅವ್ರನ್ನ ಕ್ಷಮಿಸಬೇಕು. ಈ ಸಮಯದಲ್ಲಿ ನೀವು ಕ್ಷಮಿಸಬೇಕು. ಯಾಕಂದರೆ ಯೇಸು ಸ್ವಾಮಿ ನಿಮ್ಮನ್ನು ಕ್ಷಮಿಸಿದ್ದಾನೆ. ಯಾಕಂದರೆ ಯೇಸು ಸ್ವಾಮಿ ನಿಮ್ಮನ್ನು ತುಂಬ 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 ಪ್ರೀತಿ ಮಾಡುವಂತಹ ದೇವರಾಗಿದ್ದಾನೆ. ಮೌನವಾಗಿ ನಾವು ಯಾರಿಗಾದರೂ ತಪ್ಪು ಮಾಡಿದರೆ ನಾವು ಈ ಸಮಯದಲ್ಲಿ ಆತನ ಪ್ರಸನ್ನತದಲ್ಲಿ ನಾವು ಅವ್ರನ್ನ ಕ್ಷಮಿಸ್ತೇನೆ ಸ್ವಾಮಿ ಎಂಬುದಾಗಿ ನಾವು ಅವರನ್ನು ಕ್ಷಮಿಸೋಣ. ಆ ಮನುಷ್ಯನನ್ನು ನಾವು ಕ್ಷಮಿಸೋಣ. ದೇವರೇ, ನನಗೆ ತುಂಬ ಸಿಟ್ಟು ಬರ್ತಿದೆ ಸ್ವಾಮಿ. ಅಪ್ಪ, ನನಗೆ ಅಂತಹ ಜೀವಿತ ಬೇಡಪ್ಪ, ನನಗೆ ನಿನ್ನ ಜೀವಿತ ಬೇಕು ಸ್ವಾಮಿ. ಮೌನವಾಗಿ ನಮ್ಮ ಜೀವಿತವನ್ನು ನಾವು ಕೊಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವಂತಹ ನಮ್ಮ ಸ್ವರ್ಗೀಯ ತಂದೆಯೇ, ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನೀವು ಇಲ್ಲಿರುವಂತಹ ಮಕ್ಕಳನ್ನು ನಿನ್ನ ಕಳುಹಿಸ್ತೇನಪ್ಪ. ನಮ್ಮಲ್ಲಿ ಅಪ್ಪ ಶಾರೀರಿಕವಾಗಿ ಸ್ವಾಮಿ ಎಷ್ಟೊಂದು ಹೋರಾಟವಿದೆ, ಪ್ರತಿದಿನವೂ ಹೋರಾಟ ಇದೆ ಸ್ವಾಮಿ ಅಪ್ಪ. ಆದರೆ ಪವಿತ್ರ ಆತ್ಮದ ಮುಖಾಂತರವಾಗಿ ಕೊಡುವಂತಹ ಫಲ ಪ್ರೀತಿ, ಅದನ್ನು ನನ್ನ ಜೀವಿತದಲ್ಲಿ ನೀನು ಕೊಡು ಸ್ವಾಮಿ. ಆ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಕೊಡು ಸ್ವಾಮಿ. ಯಾಕಂದರೆ ಆ ಪ್ರೀತಿ ಯಾವಾಗ ಬರುತ್ತದೋ ಸ್ವಾಮಿ, ಈ ಕೆಟ್ಟದನ್ನೆಲ್ಲ ಯಾವತ್ತೂ ನೋಡೋದಿಲ್ಲಪ್ಪ. ಇನ್ನೊಬ್ಬರನ್ನ ಅದು ಕ್ಷಮಿಸುತ್ತೆ ಸ್ವಾಮಿ ಅಪ್ಪ. ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ, ಚಾಡಿ ಹೇಳೋದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ ಸ್ವಾಮಿ. ಅಂತಹ ಸ್ವಭಾವ ನನಗೆ ಕೊಡು ಸ್ವಾಮಿ ಅಪ್ಪ. ಈ ಸಮಯದಲ್ಲಿ ಸ್ವಾಮಿ, ನಾವು ಕರ್ತನ ಭೋಜನವನ್ನು ಸಹ ನಾವು ಮಾಡ್ತಾ ಇರಬೇಕಾದ್ರೆ ಅಪ್ಪ, ಯಾರಿಗೆ ಪಾಪವಾಗಿರ್ಬೋದು ಸ್ವಾಮಿ, ಇಲ್ಲಾಂದರೆ ನಮ್ಮ ಆಲೋಚನೆ ಆಗಿರ್ಬೋದು ಸ್ವಾಮಿ, ನಾನು ಎಷ್ಟೊಂದು ಕೆಟ್ಟ ಆಲೋಚನೆ ನನ್ನ ಮನಸ್ಸಲ್ಲಿದೆ, ಹೃದಯದಲ್ಲಿದೆ, ನನಗೆ ಅದನ್ನು ತೆಗೆದು ಹಾಕೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಅಂತ ಇರಬೇಕಾದ್ರೂ ಸಹ ನೀವು ಆಲೋಚನೆಯನ್ನು ಸಹ ನೀವು ದೇವರಿಗೆ ಕೊಡಿರಿ ಏಸಪ್ಪ. ಅಂಥ ಆಲೋಚನೆ ಈ ಸಮಯದಲ್ಲಿ ಇದ್ದರೆ ಸ್ವಾಮಿ, ನನ್ನಿಂದ ಕೆಟ್ಟು ಆಲೋಚನೆಯನ್ನು ತೆಗೆದು ಹಾಕು ಸ್ವಾಮಿ.
ನನಗೆ ಹಿಂಗೆ ನನ್ನ ಜೀವಿತದಲ್ಲಿ ಹೀಗೆ ಜೀವಿಸುವುದಕ್ಕೆ ಸಾಧ್ಯವಿಲ್ಲಪ್ಪ. ನನ್ನ ಜೀವಿತದಲ್ಲಿ ಹೀಗೆ ಇರುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅಪ್ಪ, ಎಲ್ಲ ಕೆಟ್ಟ ಅಭಿಲಾಷೆಗಳನ್ನು ನನ್ನ ಜೀವಿತದಲ್ಲಿ ತೆಗೆದು ಹಾಕು ಸ್ವಾಮಿ. ನಾನು ನಿನಗೋಸ್ಕರವಾಗಿ ಜೀವಿಸಬೇಕು ಸ್ವಾಮಿ. ಸತ್ತರೂ ನಿನಗಾಗಿಯೇ, ಜೀವಿಸಿದರೂ ನಿನಗಾಗಿಯೇ ಸ್ವಾಮಿ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ಜೀವಿಸುವುದಕ್ಕೆ ಸ್ವಾಮಿ ನಿನ್ನ ಪ್ರೀತಿಯನ್ನು ನನಗೆ ಅಳವಡಿಸಿಕೊಡು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಅಪ್ಪ. ಅಪ್ಪ, ನಿನ್ನ ಪ್ರೀತಿ ಎಷ್ಟು ಅಮರವಾಗಿದೆ ಸ್ವಾಮಿ. ಅಪ್ಪ, ಕಲ್ವಾರಿ ಶಿಲುಬೆ ಮೇಲೆ ತೋರಿಸಿದಂತಹ ಪ್ರೀತಿ ಸ್ವಾಮಿ ಎಷ್ಟು ಅಮೂಲ್ಯವಾಗಿದೆ ಸ್ವಾಮಿ. ಅಪ್ಪ, ನಾನು ಅದನ್ನು ಜ್ಞಾಪಿಸಿಕೊಂಡು ಸ್ವಾಮಿ ನಿನ್ನ ಪಾದಡರಿಗೆ ಬರುತ್ತಿದ್ದೇನೆ ಸ್ವಾಮಿ. ಇವತ್ತು ಸ್ವಾಮಿ ಅಪ್ಪ, ನಾನು ಇಲ್ಲಿ ತನಕ ಕೆಟ್ಟನಾಗಿ ಜೀವಿಸ್ತಾ ಇದ್ದೆ ಸ್ವಾಮಿ, ಆದರೆ ಇನ್ನು ಮೇಲೆ ಸ್ವಾಮಿ ನಿನಗೋಸ್ಕರವಾಗಿ ನಾನು ಜೀವಿಸ್ತೇನೆ ಸ್ವಾಮಿ. ನನ್ನ ಜೀವಿತವನ್ನು, ನನ್ನ ಹೃದಯವನ್ನು ನಿನ್ನ ಕಳುಹಿಸ್ತೇನಪ್ಪ. ನೀನು ನನ್ನನ್ನು ಉಪಯೋಗಿಸು ಸ್ವಾಮಿ, ನಿನ್ನ ಸೇವೆಗೋಸ್ಕರ ಉಪಯೋಗಿಸು ಸ್ವಾಮಿ. ಶಿಷ್ಯನಾಗಿ ನನ್ನನ್ನು ಮಾಡು ಸ್ವಾಮಿ. ನಿನಗೋಸ್ಕರವಾಗಿ ನಾನು ಪ್ರತಿದಿನ ಪ್ರತಿ ಕ್ಷಣವೂ ಸಹ ನಿನ್ನನ್ನೇ ಧ್ಯಾನಿಸ್ತಾ ಇರಬೇಕು ಸ್ವಾಮಿ. ನನಗೆ ಅಂತಹ ಪ್ರೀತಿಯನ್ನು ಒದಗಿಸಿಕೊಡು ಸ್ವಾಮಿ. ಎಲ್ಲವನ್ನು ನಿನ್ನ ಕಳುಹಿಸ್ತೇವಪ್ಪ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೇನ್, ಆಮೇನ್.